ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ರಿ. ಎಸ್, ಮಕ್ಕಳೆಲ್ಲಿದ್ದಾರೆ? ಇನ್ನೊಮ್ಮೆ ಕೇವಲ ಮಕ್ಕಳು ಮಾತ್ರ ಹೇಳಿ, ಪ್ರೈಸ್ ದಿ ಲಾರ್ಡ್. ಗೊತ್ತಾಗ್ತದೆ ಅವರು ಎಲ್ಲಿದ್ದಾರಂತ. ಹಲ್ಲೆಲೂಯಾ, ಗುಡ್. ಇವರ ಬೆಂಕಿ ನಂದಿ ಹೋಗಬಾರದು, ರೈಟ್? ನಂದಿ ಹೋಗುವುದಿಲ್ಲ. ನಮ್ಮ ಮಕ್ಕಳು ಉರಿಯುವರಾಗಿದ್ದಾರೆ. ಕಮಾನ್ ಹೇಳ್ರಿ, ನಮ್ಮ ಮಕ್ಕಳು ಉರಿಯುವರಾಗಿದ್ದಾರೆ. ದೇ ಆರ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್. ಕಮಾನ್ ಹೇಳ್ರಿ, ದೇ ಆರ್ ಗೋಯಿಂಗ್ ಟು ಬರ್ನ್. ಅವರು ಉರಿಯುವರಾಗಿದ್ದಾರೆ. ಹೇಳ್ರಿ, ನಮ್ಮ ಮಕ್ಕಳು ಇದ್ದ ಹಾಗೆ ಇರುವುದೇ ಇಲ್ಲ. ಓಕೆ, ಇವತ್ತು ವಿಶ್ವ ಮದರ್ಸ್ ಡೇ, ತಾಯಂದಿರ ದಿನ, ರೈಟ್? ಇಲ್ಲಿ ಅನೇಕರು ತಾಯಂದಿರಿದ್ದೀರಿ ನೀವು. ಓಕೆ, ಎಲ್ಲ ತಾಯಂದಿರಿಗೆ ಮಕ್ಕಳು ಹೇಳ್ರಿ, ಥ್ಯಾಂಕ್ ಯು ಫಾರ್ ಯುವರ್ ಲವ್. ನಿಮ್ಮ ಪ್ರೀತಿಗೋಸ್ಕರ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿಮ್ಮ ತಾಯಂದಿರು ನಿಮಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ತಂದೆಗಳು ಆದರೂ ಹೊರಗೆ ಕೆಲಸಕ್ಕೆ ಹೋಗ್ತಾರೆ. ತಾಯಿ ಎಂದಿರು ಅವರು ತುಂಬ ನಿಮ್ಮ ಹಿಂದೆ ನಿಮ್ಮನ್ನು ಕಲಿಸುವುದಕ್ಕೆ, ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೆ, ನಿಮ್ಮನ್ನು ಕಂಫರ್ಟ್ ಮಾಡುವುದಕ್ಕೆ, ಸಂತೈಸಿದ್ದಕ್ಕೆ, ರೈಟ್? ಅವರು ತುಂಬ ಪ್ರಯಾಸ ಪಡ್ತಾರೆ. ತಾಯಂದಿರ ರೋಲ್ ತುಂಬ ಇದೆ. ಅದಕ್ಕೆ ದೇವರು ಹೇಳ್ತಾನೆ, ಒಂದು ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ. ರೈಟ್? ತಾಯಿ ಯಾವತ್ತೂ ತನ್ನ ಮಗುವನ್ನು ಮರೆಯುವುದಿಲ್ಲ. ಒಂದು ವೇಳೆ ಕೆಲವು ತಾಯಂದಿರು ಮರೆಯಬಹುದು, ಏನೋ ಪ್ರಾಬ್ಲಮ್ ಆಗಿ, ಅದು ಜನ್ಯಂದೇ ಅಲ್ಲ. ಬಟ್ ದೇವರು ಹೇಳ್ತಾನೆ, ಒಂದು ವೇಳೆ ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ನಿನ್ನನ್ನು ಮರೆಯುವುದಿಲ್ಲ. ಅದರ ಅರ್ಥ ದೇವರ ಪ್ರೀತಿ ತಾಯಿಗಿಂತ ಶ್ರೇಷ್ಠವಾದದ್ದು. 31ನೇ ಜಾನೋಕ್ತಿ 28ನೇ ವಚನ ಹೇಳ್ತದೆ, ಮಕ್ಕಳು ಎದ್ದು ನಿಂತು ಹೇಳುತ್ತಾರಂತೆ. ಏನು ಹೇಳ್ತಾರೆ? ಓದಿ ವಚನವನ್ನು. ಹೇಳದ ಮಕ್ಕಳು ಇವತ್ತು ಹೇಳ್ರಿ, ದೂರದಿಂದ ತಾಯಿಯಂದಿರಿಗೆ ಒಂದು ಕಾಲ್ ಮಾಡಿ ಹೇಳ್ರಿ, ಈ ವಚನವನ್ನು ನಿಮ್ಮ ತಾಯಿಯಂದಿರಿಗೆ ಹೇಳ್ರಿ. ತಾಯಿಯಾದವರು ತಾಯಿಗೆ ಹೇಳ್ರಿ. ಓಕೆ, ಓದಿ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. Her children rise up and call her blessed. Her husband also, and he praise her. ಹಸ್ಬೆಂಡ್ನ ಬಗ್ಗೆ ಏನು ಹೇಳ್ತದೆ? ಅನೇಕ ಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ. ಅವರ ಎಕ್ಸಾಂಪಲ್, ಇವರ ಎಕ್ಸಾಂಪಲ್, ಇವರ ಎಕ್ಸಾಂಪಲ್, ಇವರ ಎಕ್ಸಾಂಪಲ್, ಎಲ್ಲ ಎಕ್ಸಾಂಪಲ್ ಕೊಟ್ಟು ಗಂಡ ಹೇಳ್ತಾನಂತೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು, ಯು ಆರ್ ಬೆಸ್ಟ್. ಇದೇ ಬೈಬಲ್ ಎಲ್ಲಿದೆ? ಪತಿಯೂ ಸಹ ಹೇಳ್ರಿ, ಪತಿಯೂ ಸಹ. ಮೊದಲು ಯಾರು ಹೇಳುವುದು? ಮಕ್ಕಳು. ಅದರ ಒಟ್ಟಿಗೆ ಪತಿಯೂ ಸಹ ಬಹು ಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಕೆಲವು ಗಂಡಂದಿರು ಪಾಪ ಅವ್ರಿಗೆ ಗೊತ್ತಿರುವುದಿಲ್ಲ, ಅವರು ಗುಣವತಿಯರಾಗಿ ನಡೆದಿದ್ದಾರೆ, ಇವರು ಗುಣವತಿಯವರು, ಎಲ್ಲರ ಎಕ್ಸಾಂಪಲ್ ಕೊಟ್ಟರೆ ಹೆಂಡತಿಯನ್ನು ಬಿಡ್ತಾರೆ. ಬಟ್ ಗಾಡ್ಲಿ ಹಸ್ಬೆಂಡ್ ಆತನು ಏನು ಹೇಳ್ತಾನಂತೆ, ಪತಿಯೂ ಸಹ ಬಹು ಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ಹೇಳ್ರಿ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ನೆಕ್ಸ್ಟ್ ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾಕ್ತರು. ಸೌಂದರ್ಯ ಮದುವೆ ಆಗುವ ತನಕ ಮಾತ್ರ, ಮದುವೆ ಆದ ನಂತರ ಇರ್ತದೆ ಸೌಂದರ್ಯ, ಇಲ್ಲಿ ಹೋಗುವುದಿಲ್ಲ, ರೈಟ್? ಬಟ್ ದ ಬ್ಯೂಟಿ, ಇನ್ನರ್ ಬ್ಯೂಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬೈಬಲ್ ಹೇಳ್ತದೆ, ಅವಿವೇಕಿಗೆ ಸೌಂದರ್ಯವು ಹಂದಿಯ ಮೂಗಿಗೆ ಏನಿದ್ದಾಗೆ? ಮೂಕುತಿ ಇದ್ದ ಹಾಗೆ. ಅದರ ಅರ್ಥ
ನಿನ್ನ ಹೊರಗಿನಿಂದ ಎಷ್ಟೇ ಬ್ಯೂಟಿ ಇರಲಿ, ಬಟ್ ನಿನ್ನ ಇನ್ನರ್ ಬ್ಯೂಟಿ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಕ್ಯಾರೆಕ್ಟರ್ಗಳು, ನಿನ್ನ ಗಂಡ ಹೇಳಲಿಕ್ಕೆ ಆಗುದಿಲ್ಲ. ಅನೇಕ ಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ. ಅವನಿಗೆ ಯಾವಾಗ ನೆನಪು ಬರ್ತೇ ಒಂದೇ, ಜಗಳ ಗಂಟೆಯ ಒಟ್ಟಿಗೆ ಇರುವುದಕ್ಕಿಂತ ಮಾಳಿಗೆಯ ಮೂಲೆ ಎಂತ ಇರುವುದೇ ಲೇಸು ಅಂತ ಅವನಿಗೆ ಅದೇ ಸ್ಕ್ರಿಪ್ಚರ್ ನೆನಪು ಬರ್ತಾರೆ. ನಾನು ನಂಬ್ತೇನೆ, ನಮ್ಮ ವರ್ಡ್ ಆಫ್ ವಿಕ್ಟ್ರಿ, ನಮ್ಮ ಆನ್ಲೈನ್ ಎಲ್ಲೆಲ್ಲ ನೀವಿದ್ದೀರಿ, ನಿಮಗೆ ಯಾವಾಗಲೂ ಈ ಸ್ಕ್ರಿಪ್ಚರ್ ನೆನಪಿಗೆ ಬರಲಿ. ಪವಿತ್ರಾತ್ಮನು ಪುನಃ ಪುನಃ ನಿಮ್ಮ ನೆನಪಿಗೆ ತರಲಿ. ಅನೇಕ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ. ಬೈಬಲಲ್ಲಿ ಅನೇಕ ಉದಾಹರಣೆಗಳಿವೆ. ಅನೇಕ ಸ್ತ್ರೀಯರದ್ದು ಸಭೆಯಲ್ಲಿರ್ಬೋದು, ನೇಬರಲ್ಲಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಇರ್ಬೋದು, ಯಾರೇ ಇರಲಿ, ಬಟ್ ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು. ಹಲ್ಲೆಲೂಯಾ. ಹಸ್ಬೆಂಡ್ಗಳೇ, ನೀವಿಷ್ಟರವರೆಗೆ ಹೇಳದಿದ್ದರೆ ನಿಮ್ಮ ಪತ್ನಿಗೆ ಈ ಒಂದು ವರ್ಡನ್ನು ಹೇಳ್ರಿ. ನಿಮ್ಮ ವರ್ಡ್ ಆಕೆಯ ಮೇಲೆ ನೆರವೇರುತ್ತದೆ, ಆಕೆ ಶ್ರೇಷ್ಠಳಾಗುತ್ತಾಳೆ. ಕೇಳ್ತಾ ಇದ್ದೀರಾ? ಡೋಂಟ್ ಸ್ಪೀಕ್ ವಾಟ್ ಯು ಸಿ. ಏನು ನೀವು ನೋಡ್ತಾ ಇದ್ದೀರಿ ಅದನ್ನು ಮಾತಾಡಬೇಡ್ರಿ. ಏನು ವಾಕ್ಯ ಹೇಳ್ತದೆ ಹೆಂಡತಿಯ ಬಗ್ಗೆ ಅದನ್ನು ಮಾತಾಡ್ರಿ. ಓಕೆ. ಒಂದು ವೇಳೆ ಆಕೆ ಅನೇಕ ಸ್ತ್ರೀಯರಷ್ಟು ಚುರುಕಾಗಿರ್ಲಿಕ್ಕಿಲ್ಲ, ಬಟ್ ನಿಮ್ಮ ಮಾತಿನ ಮೇಲೆ ಆಕೆ ಚುರುಕಾಗುತ್ತಾಳೆ. ಯಾಕೆ? ಜೀವ ಮತ್ತು ಮರಣ ನಿಮ್ಮ ನಾಲಿಗೆಯ ವಶದಲ್ಲಿದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ಓಕೆ. ನಿಮ್ಮ ನಾಲಿಗೆಯಲ್ಲಿದೆ. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ, ಮತ್ತೊಂದು ಕಾಣದ ಲೋಕ. ಕಾಣದ ಲೋಕದಲ್ಲಿ ಯಾವಾಗಲೂ ದೇವದೂತರು ದೇವರ ವಚನವನ್ನು ನೆರವೇರಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಆ ವಚನ ನಿಮ್ಮ ಬಾಯಿಂದ ಬರಬೇಕು. ಬಾಯಿಂದ ಬಂದಾಗ ನಿಮ್ಮ ಹೆಂಡತಿಯ ವಿಷಯದಲ್ಲಿ ವಚನವನ್ನು ಮಾತಾಡ್ತೀರಿ, ಆಗ ದೇವದೂತರು ಆ ವಚನವನ್ನು ನೆರವೇರಿಸ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ಆ ವಚನವನ್ನು ಮಾತಾಡುತ್ತೀರಿ, ಕಾಣದ ಲೋಕದಲ್ಲಿರುವ ದೇವರು, ದೂತರು ಆ ವಚನಗೋಸ್ಕರ ಆ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ಆ ವಚನಗೋಸ್ಕರ ಪವಿತ್ರಾತ್ಮನು ಅದನ್ನು ನೆರವೇರಿಸ್ತಾನೆ. ಎಕ್ಸಲೆಂಟ್ ವಿಜ್ಡಮ್ ಅನ್ನು ರಿಲೀಸ್ ಮಾಡುತ್ತಾನೆ. ಆತನು ಆ ಮಕ್ಕಳನ್ನು ಸಾಮರ್ಥ್ಯಗೊಳಿಸ್ತಾನೆ, ಕೌನ್ಸಿಲ್ ಮಾಡುತ್ತಾನೆ, ಅವರೊಟ್ಟಿಗೆ ನಿಲ್ಲುತ್ತಾನೆ, ಅವರಿಗೋಸ್ಕರ ವಿಜ್ಞಾಪನಿಸ್ತಾನೆ. ಈಸ್ ಎ ಇಂಟರ್ಸೆಸರ್. ಏನು ನೀವು ಮಾತಾಡುತ್ತೀರಿ? ದ ಹೋಲಿ ಸ್ಪಿರಿಟ್ ಇಸ್ ರೆಡಿ, ಏಂಜಲ್ಸ್ ಆರ್ ರೆಡಿ, ಹೆವನ್ ಇಸ್ ರೆಡಿ ಟು ವರ್ಡ್. ಅಲ್ಲಿ ಅವನಿಗೆ ಹೇಳ್ತಾನೆ, ರೈಟ್, ಅಲ್ಲಿ ದರ್ಶನ ಬಿದ್ದಾಗ ಕಾಲಿಗೆ ಬೀಳ್ತಾನೆ ದೇವದೂತರ. ಆಗ ದೇವದೂತ ಏನು ಹೇಳ್ತಾನೆ? ದೇವದೂತ ಹೇಳ್ತಾನೆ, ನೀನು ನನಗೆ ನಮಸ್ಕಾರ ಮಾಡಬೇಡ, ನೀನು ನಮಗೆ ನಮಸ್ಕಾರ ಮಾಡಬೇಡ. ರೈಟ್? ದೇವರಿಗೆ ನಮಸ್ಕಾರ ಮಾಡು. ನಾನು ನಿನಗೂ ನಿನ್ನ ಜೊತೆ ಸೇವಕರಿಗೂ ಮತ್ತು ಈ ಪುಸ್ತಕದಲ್ಲಿ ಬರೆದ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೆ ನಾನು ಸೇವಕನಾಗಿದ್ದೇನೆ. ಬೈಬಲ್ತಿದೆ ಸ್ತ್ರೀಯರು ತಮ್ಮ ಸತ್ತಂಥ ಗಂಡನನ್ನು ನಂಬಿಕೆಯ ಮೂಲಕ ಹೊಂದಿದ್ರು ಅಂತ. ಇಟ್ಸ್ ಎ ರಿಲೇಷನ್ಶಿಪ್. ನಿನ್ನೆ ಸಿಸ್ಟರ್ ರಾಘು ಅವರ ಮಿಸ್ಸಸ್ ಶುಭ ಟೆಸ್ಟಮನಿ ಕೊಡ್ತಾ ಇದ್ರು ನಿನ್ನೆ ಈವ್ನಿಂಗ್ ಪ್ರೇಯರಲ್ಲಿ. ಬ್ರದರ್ ರಾಘು 20 ದಿನ ವೆಂಟಿಲೇಟರ್ಲಿದ್ದರು. 20 days, 20 ದಿನ ವೆಂಟಿಲೇಟರ್ ಅಂತ ಹೇಳಿದರೆ ಕೃತಕ ಉಸಿರಾಟ. ಎನಿ ಟೈಮ್ ಅವರ ರಿಲೇಟಿವ್ ನರ್ಸ್ಗಳು ಬಂದು ಕೂಗ್ತಾ ಇದ್ದಾರೆ. ಮೊನ್ನೆ ಹೀಗೆಲೆ ಒಬ್ಬ ಸತ್ತು ಹೋದ, ಅವರ ಮುಂದೆ ಹೇಳ್ತಾ ಇದ್ದಾರೆ. ಈ ಸಹೋದರಿಗೆ ನಾನು ಫೋನ್ ಮಾಡ್ತೇನೆ ಎವ್ರಿ ಟೈಮ್, ಸಿಸ್ಟರ್ ರಘು ಹೇಗಿದ್ದಾನೆ? ಹಾಂ ಪಾಸ್ಟರ್ ಚೆನ್ನಾಗಿದ್ದಾರೆ. ಒಂದು ಡಿಸ್ಕರೇಜ್ನ ವಾಯ್ಸ್ ಇಲ್ಲ. ಗೊತ್ತಿಲ್ಲ ಪಾಸ್ಟರ್ ಏನಾದ್ರು ನೋ. ಒಂದು ಡಿಸ್ಕರೇಜ್ನ ವಾಯ್ಸ್ ಇಲ್ಲ. ವಾಯ್ಸಲ್ಲಿ ಗೊತ್ತಾಗ್ತದೆ ಆ ಫೇತ್ ಎಷ್ಟು ಇದೆ ಅಂತ. ಡಾಕ್ಟರ್ ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ ಮೊನ್ನೆ ಇಂಥವರೇ 3 ಜನ ಹೋದ್ರು ಅಂತ. ಬಟ್ ಅದರ ಮಧ್ಯದಲ್ಲಿ ಈ ಸಹೋದರಿ
ಕೇಳಿದ ವಾಕ್ಯವನ್ನು ಧೈರ್ಯವಾಗಿ, ನನ್ನ ದೇವರು ನಂಬಿಕಸ್ತನು, ಮೈ ಗಾಡ್ ಇಸ್ ಫೇತ್ಫುಲ್. ಇಲ್ಲ, ಸರಿ ಇದ್ದಾರೆ ಪಾಸ್ಟರ್. ಒಮ್ಮೆ ಅವಳು ಕಣ್ಣು ಮುಚ್ಚುವಾಗ ಬಿಳಿ ಬಟ್ಟೆ ಮತ್ತು ಮೂಗಿಗೆ ಹತ್ತಿ ಹಾಕಿದ್ದು ಅವಳಿಗೆ ಕಂಡಿತ್ತು. ಅದರ ಮಧ್ಯದಲ್ಲಿ ಕೂಡ ಆಕೆ ಡಿಕ್ಲೇರ್ ಮಾಡಿದಳು, ಅದನ್ನು ರಿಜೆಕ್ಟ್ ಮಾಡಿದಳು. ಸಿಸ್ಟರ್, ಹಣ ಇದೆಯಾ? ಇದೆ ಪಾಸ್ಟರ್. ಒಂದು ದಿನ ಕೂಡ ಹಣಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಲಿಲ್ಲ. ಪಾಸ್ಟರ್ ಏನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಕೇಳಲಿಲ್ಲ. ನಾನು ಕೇಳಿದರೂ ಕೂಡ ಇದೆ ಪಾಸ್ಟರ್. ಗಂಡ ಎದ್ದ, ಇವತ್ತಿಲ್ಲಿ ಆರಾಧನೆಗೆ ಬಂದಾನೆ. ಆಕೆಯ ನಂಬಿಕೆ, ಆಕೆ ಒಂದು ಮಾತು ನೆಗೆಟಿವ್ ಮಾತಾಡಲಿಲ್ಲ ಗಂಡನ ಬಗ್ಗೆ. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ರಿಪೀಟ್ ಮಾಡಲಿಲ್ಲ, ನರ್ಸ್ ಏನು ಹೇಳ್ತಾರೆ ಅದನ್ನು ರಿಪೀಟ್ ಮಾಡಲಿಲ್ಲ, ಓಲ್ಡ್ ರಿಪೋರ್ಟ್ ಏನು ಹೇಳ್ತದೆ ಅದು ರಿಪೀಟ್ ಮಾಡಲಿಲ್ಲ. ಒಂದೇ ಮಾತು ಆಕೆ ಮಾತಾಡಿದಳು, ನನ್ನ ಗಂಡ ಹುಷಾರಾಗಿದ್ದಾನೆ, ನನ್ನ ಗಂಡ ಮತ್ತು ನಾವು ಒಟ್ಟಿಗೆ ಆರಾಧನೆಗೆ ಹೋಗುವರಾಗಿದ್ದೇವೆ. ಸಿ, ದ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವತ್ತು ಅನೇಕ ಮಾತುಗಳು ನಿಮಗೆ ಬರುತ್ತವೆ. ಮೊನ್ನೆ ನಾನು ಸ್ಟುಡಿಯೋದಲ್ಲಿ ಒಂದು ಮಾತು ಹೇಳಿದೆ, ಒಂದೇ ಮಾತು. ನೋಡಿ, ನಮಗೆ ಸ್ಟುಡಿಯೋ ಇದ್ದದ್ದು ಯಾಕಂತ ಹೇಳಿದರೆ, ನಾನು ಹೇಳಿದೆ ನಮ್ಮ ಚರ್ಚ್ ಓಪನ್ ಇತ್ತು. ಯಾವುದಕ್ಕಿತ್ತು? ಓಪನ್. ಈಗ ನಮಗೆ ಚರ್ಚಲ್ಲಿ ಸಹ ಲೈವ್ ಕೊಡ್ಬೋದು ಅಂತ ಇವ್ಯಾಂಜಲ್ ಹತ್ರ ಹೇಳಿದೆ. ಎಲ್ಲಿ ಕೊಡ್ಬೋದು? ಚರ್ಚಲ್ಲಿ ಸಹ ಲೈವ್ ಕೊಡ್ಬೋದು ಅಂತ ಹೇಳಿದೆ. ಈಗ ನಮಗೆ ಸ್ಟುಡಿಯೋ ಬೇಕಾಗಿಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಡೇ 4 ಇಲಿಗಳು ಬಂದವು, ವಯರನ್ನೆಲ್ಲ ಕಟ್ ಮಾಡಿ ಹಾಕಿದವು, AC ಎಲ್ಲ ಬಂದು ಇಲ್ಲಿ ಲೈವ್ ಕೊಟ್ಟದ್ದು. ಮತ್ತೆ ನಾನು ಅನ್ನಿಸ್ತೆ, ಇಲಿಗಳು ಹೇಗೆ ಕಟ್ ಮಾಡೋದು, ಎಲ್ಲಿ ನಾನು ತಪ್ಪಿದೆ? ನಾನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತೇನೆ. ಎಲ್ಲಿ ಸಿಂಪಲ್ ಒಂದು ವರ್ಡ್ ಹೇಳಿದ್ದು, ಇನ್ನು ಇಲ್ಲಿ ಕೊಡ್ಬೋದು ಲೈವ್ ಅಂತ. ಅದೇ ಲಾಸ್ಟ್ ಲೈವ್ ಅಲ್ಲಿ ಕೊಟ್ಟದ್ದು ಸ್ಟುಡಿಯೋದಲ್ಲಿ. ನೆಕ್ಸ್ಟ್ ಡೇ ಇಲ್ಲಿ. ನಮ್ಮ ಮಾತು ನಮ್ಮನ್ನು ಆಳ್ತದೆ, ನಮ್ಮ ಮಾತು ನಮ್ಮನ್ನು ಆಳ್ತದೆ. ನಮ್ಮ ಮಾತಿಗೋಸ್ಕರ ಕಾಣದ ಲೋಕದಲ್ಲಿರುವ ದೇವದೂತರು ಆಕ್ಟಿವೇಟ್ ಆಗಿ ದುರಾತ್ಮಗಳು ಆಕ್ಟಿವೇಟ್ ಆಗ್ತದೆ. ಇಲಿಗಳಲ್ಲ, ಇಲಿಗಳನ್ನು ಉಪಯೋಗಿಸುವ ದುರಾತ್ಮಗಳು. ಅವುಗಳು ಮಾತಾಡಿದ್ದು ಸಿಂಪಲ್ ವರ್ಡ್. ಯೇಸು ಸ್ವಾಮಿ ಕೂಡ ಸಿಂಪಲ್ ಆಗಿ ಮಾತಾಡಿದ ಅಂಜೂರದ ಮರಕ್ಕೆ. ನೆಕ್ಸ್ಟ್ ಡೇ ಡಿಸಪಿಯರ್, ಇಲ್ಲ, ಅದು ಒಣಗಿ ಹೋಯಿತು. ಸಿಂಪಲ್ ಆಗಿ ನೀವು ಮನೆಯಲ್ಲಿ ಕೂತ್ಕೊಂಡು ಹೇಳ್ತೀರಿ, ನಾನಿನ್ನು ಚರ್ಚಿಗೆ ಬರುವುದಿಲ್ಲ ಅಂತ. ನೀವು ಬಾರದ ಹಾಗೆ ದುರಾತ್ಮಗಳು ಸಿಚುವೇಶನ್ ಎಬ್ಬಿಸ್ತವೆ. ಬಂದರೂ ಕೂಡ ನಿಮಗೆ ವಾಕ್ಯ ಕೇಳಲಿಕ್ಕೆ ಆಗುವುದಿಲ್ಲ, ಕಿಚ್ ಕಿಚ್ ಕಿರಿಕಿರಿ ಕಿರಿಕಿರಿ ಆಗ್ತದೆ. ಯಾಕಂದ್ರೆ ಬಿಡುಗಡೆ ಮಾಡಿದ್ದೀರಿ, ಕಿರಿಕಿರಿ ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆ. ಯಾಕೆ? ಒನ್ ಥಿಂಗ್ ಯು ಡಿಕ್ರಿ, ಒಂದು ಮಾತನ್ನು ನೀನು ಘೋಷಿಸ್ತಿ, ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು. ಬೆಳಕು ಅಂದರೆ ಏನು? ಯು ಕ್ಯಾನ್ ಮೂವ್ ಫಾರ್ವರ್ಡ್. ಕತ್ತಲೆ ಇದ್ದರೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ನಮ್ಮ ಕಾಲುಗಳಿಗೆ ದೀಪ, ದಾರಿಗೆ ಬೆಳಕು. ಅಂದರೆ ಏನು? ದೇವರ ವಾಕ್ಯ ಇದ್ದರೆ ನೀನು ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಬೇಕಂಬ, ನಿನಗೆ ಕಾಲು ಹೆಜ್ಜೆ ಇಡಬೇಕಂತ ದೀಪ ಇದೆ, ಒಂದೇ ಹೆಜ್ಜೆ. ಇವತ್ತಿಗೆ ಅನೇಕರಿಗೆ ನೆಕ್ಸ್ಟ್ ಏನು ಮಾಡಬೇಕು, ಏನು ಹೆಜ್ಜೆ ಇಡಬೇಕಂತ ಕನ್ಫ್ಯೂಷನ್ ಲೈಫಲ್ಲಿ. ಎಜುಕೇಷನ್ನ ವಿಷಯದಲ್ಲಿ, ಮ್ಯಾರೇಜ್ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಜಾಬಿನ ವಿಷಯದಲ್ಲಿ, ಬಿಸ್ನೆಸ್ನ ವಿಷಯದಲ್ಲಿ ಏನು ಸ್ಟೆಪ್ ತಗೊಳ್ಬೇಕಂತ ಕನ್ಫ್ಯೂಷನ್. ನೋ ಲೈಟ್. ಲೈಟ್ ಅಂದ್ರೆ ಇದು ಅಲ್ಲ, ಡೈರೆಕ್ಷನ್. ಓನ್ಲಿ ಕತ್ತಲೆ. ಬಿ ಕೇರ್ಫುಲ್ ಹೌ ಯು ಸ್ಪೀಕ್. ನೀವೇನು ಮಾತಾಡುತ್ತೀರಿ ಅದು ನಿಮ್ಮನ್ನು ಆಳುತ್ತದೆ. ನಾನು ಪ್ರೀಚ್ ಮಾಡುವಾಗ ನನಗೇ ಪ್ರೀಚ್ ಮಾಡೋದು. ನಾವಿವತ್ತು ಏನು ಆಗಿದ್ದೇವೆ, ಎಲ್ಲಿ ಕೂತ್ಕೊಂಡಿದ್ದೇವೆ, ಏನು ಆಗಿದ್ದೇವೆ, ಅದು ನಿನ್ನೆ ಮಾತಾಡಿದ್ದು. ನಿನ್ನೆ ಮಾತಾಡಿದ್ದು ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ.
ಕೆಲವರು ಓಪನ್ ಮಾತಾಡಿದ್ದಾರೆ, ಕೆಲವರು ರಹಸ್ಯವಾಗಿ ಮಾತಾಡಿದ್ದಾರೆ. ಸೀಕ್ರೆಟ್ ಆಗಿ ನೀವು ಮಾತಾಡಿದ್ದೀರಿ. ಏನು ಸೀಕ್ರೆಟ್ ಆಗಿ ಮಾತಾಡಿದ್ದೀರಿ ಅದು ದೇವದೂತರು ಕೇಳ್ತಾರೆ, ದುರಾತ್ಮಗಳು ಕೇಳ್ತವೆ. ನಿನ್ನ ಆತ್ಮಿಕ ಲೋಕದಲ್ಲಿ ನೀನು ಯಾರು, ನಿನ್ನ ನಾಲಿಗೆಯಲ್ಲಿ ಎಂಥ ಶಕ್ತಿ ಇದೆ, ದುರಾತ್ಮಗಳು ಕೇಳ್ತವೆ. ನಮಗೆ ಯಾವ ವಿಚ್ಕ್ರಾಫ್ಟ್ ಅಧಿಕಾರ ನಡೆಸ್ತಿಲ್ಲ. ಯಾರು ಪಠನ ಮಾಡಲಿ, ಯಾರು ಮಂತ್ರ ಮಾಡಲಿ, ಯಾರು ಕರ್ಸ್ ಮಾಡಲಿ, ಅದು ನಮಗೆ ತಾಗುವುದಿಲ್ಲ. ಬೀಲಾಮನನ್ನು ಕರೆದು ಇಸ್ರಾಯೇಲ್ ಜನರಿಗೆ ಶಪಿಸಲಿಕ್ಕೆ, ಅರ್ಧ ರಾಜ ಬೇಕಾದರೆ ಕೊಡ್ತೇನೆ, ಲಾರಿ ಬಂಗಾರ ಕೊಡ್ತೇನೆ, ನೀನು ಏನು ಮಾಡೋದು ಬೇಡ, ನಾನು ತೋರಿಸುವ ಬೆಟ್ಟಕ್ಕೆ ಹೋಗಿ ಆ ಒಂದು ಜನಾಂಗ ಬರ್ತಾ ಇದೆ, ಶಪಿಸು. ಕರ್ಸ್, ಶಪಿಸುವುದು ಅಂದರೆ ದುರಾತ್ಮನನ್ನು ಕಳಿಸುವುದು. ಅದಕ್ಕೆ ಬಿಲಾಮ ಹೇಳ್ತಾನೆ, ಇಸ್ರಾಯೇಲರನ್ನು ಶಪಿಸುವವರು ಶಪಿಸಲ್ಪಡುತ್ತಾರೆ, ಆಶೀರ್ವಾದ ಮಾಡುವವರು ಆಶೀರ್ವದಿಸಲ್ಪಡುತ್ತಾರೆ. ನೋ ಒನ್ ಕ್ಯಾನ್ ಕರ್ಸ್ ಯು. ನಿಮ್ಮನ್ನು ಯಾರು ಕರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದದಲ್ಲಿ ನೀವು ಪಾಲುಗಾರರಾಗಿದ್ದೀರಿ. ಅಬ್ರಾಮನ ಆಶೀರ್ವಾದ ವಾಗ್ದಾನ ಏನು? ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆತ್ಮನು ನಂಬಿಕೆಯ ಮೂಲಕ ನಿಮಗೆ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪಗಳಿಂದ ನಮಗೆ ಬಿಡುಗಡೆ ಮಾಡಿದನು. ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದದ ಆತ್ಮ ಏನು? ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನಾನು ನಿನ್ನನ್ನು ದೊಡ್ಡ ರಾಷ್ಟ್ರವನ್ನಾಗಿ ಮಾಡುವೆನು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನೀನು ಆಶೀರ್ವಾದ ನಿಧಿಯಾಗಿರುವೆ, ನಿನ್ನನ್ನು ಆಶೀರ್ವದಿಸುವನು ಆಶೀರ್ವಾದ ಮಾಡುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಎಲ್ಲ ಜನಾಂಗಗಳು, ಜಾತಿ, ಕುಲ, ಭಾಷೆ, ಜನಾಂಗದವರು ಆಶೀರ್ವಾದವನ್ನು ಹೊಂದುವರು, ರಕ್ಷಣೆಯನ್ನು ಹೊಂದುವರು, ಸ್ವಸ್ಥತೆಯನ್ನು ಹೊಂದುವರು, ಬಿಡುಗಡೆಯನ್ನು ಹೊಂದುವರು, ಆದರಣೆಯನ್ನು ಹೊಂದುವರು, ಪರಲೋಕದ ಮಹಿಮೆಯನ್ನು ನಿನ್ನ ಮೂಲಕ ಹೊಂದುವರು. ಈ ಆಶೀರ್ವಾದ ಆತ್ಮ ನಿಮ್ಮ ಒಳಗಿದ್ದಾನೆ. ಯು ಆರ್ ಬೋರ್ನ್ ಇನ್ ದಟ್ ಸ್ಪಿರಿಟ್. ಅಬ್ರಾಮನಿಗೆ ಆ ಕವನೆಂಟ್ ಇತ್ತು, ಹೊರಗಿನಿಂದ, ಬಟ್ ಯು ಆರ್ ಬೋರ್ನ್. ಆತ್ಮಕ್ಕೆ ನೀವು ಹುಟ್ಟಿದ್ದೀರಿ. ದ ಸ್ಪಿರಿಟ್ ಆಫ್ ಗ್ರೇಟ್ನೆಸ್ ಲಿವ್ಸ್ ಇನ್ ಯು. ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಯು ಮಸ್ಟ್ ಸ್ಪೀಕ್. ಎಸ್ ಲಾರ್ಡ್, ಐ ಥ್ಯಾಂಕ್ ಯು, ನನ್ನ ಹೆಸರನ್ನು ಪ್ರಖ್ಯಾತಿಗೆ ತಂದಿದ್ದೀನಿ, ದೊಡ್ಡ ಜನಾಂಗವಾಗಿ ಮಾಡಿದ್ದಿ, ಸ್ಪಿರಿಚುವಲ್ ಜನಾಂಗ, ರೈಟ್ ಮಾಡಿದ್ದೆ. ಐ ಆಮ್ ಬ್ಲೆಸ್, ನಾನು ಆಶೀರ್ವಿಸಲ್ಪಟ್ಟಿದ್ದೇನೆ. ಹೇಳ್ರಿ, ನಾನು ಹೋಗುವಾಗ ಬರುವಾಗ ಆಶೀರ್ವಿಸಲ್ಪಟ್ಟಿದ್ದೇನೆ, ಕೆಲಸಕ್ಕೆ ಹೋಗುವಾಗ ಆಶೀರ್ವಿಸಲ್ಪಟ್ಟೆ, ಯಾವ ಮನೆಗೆ ಹೋಗ್ತೇನೆ ಐ ಆಮ್ ಬ್ಲೆಸ್, ಯಾವ ಕಂಪನಿಗೆ ಹೋಗ್ತೇನೆ ಐ ಆಮ್ ಬ್ಲೆಸ್, ಐ ಕ್ಯಾರಿ ಬ್ಲೆಸ್ಸಿಂಗ್. ನಾನು ಆಶೀರ್ವಾದವನ್ನು ಹೊತ್ತುಕೊಂಡು ಹೋಗುತ್ತೇನೆ. ಎಲ್ಲಿ ಹೋಗುತ್ತೇನೆ, ಎಲ್ಲಿ ಮುಟ್ಟುತ್ತೇನೆ, ಎಲ್ಲಿ ಕಾಲಿಡ್ತೇನೆ, ಆ ಪ್ಲೇಸ್ ಬ್ಲೆಸ್, ಬಿಕಾಸ್ ಯು ಆರ್ ಬ್ಲೆಸ್. ಯು ಆರ್ ನಾಟ್ ಕರ್ಸ್. ಒಂದು ಕಾಲದಲ್ಲಿ ನೀವು ಶಾಪವಾಗಿದ್ದೀರಿ, ಈಗ ಆಶೀರ್ವಾದವಾಗಿದ್ದೀರಿ. ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಯು ಆರ್ ಲೈಟ್. ಅದರಿಂದ ಸುಮ್ಮನೆ ಏನೋ ಮಾತಾಡಬೇಡಿ, ಯಾಕಂದ್ರೆ ಆಶೀರ್ವಾದದ ಆತ್ಮ ನಿಮ್ಮ ಒಳಗಿದೆ. ಅದಕ್ಕೋಸ್ಕರ ಸೈತಾನ್ ನಿಮ್ಮ ಟಂಗನ್ನು ಟ್ವಿಸ್ಟ್ ಮಾಡಲಿಕ್ಕೆ ನೋಡ್ತಾನೆ. ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಗೆಯನ್ನು ಬಿಗಿಯಾಗಿ ಹಿಡಿ. ನಾಲಗೆಯನ್ನು ಬಿಗಿಯಾಗಿ. ದೀರ್ಘಾಯುಷ್ಯ ಬೇಕು, ಬೈಬಲ್ ಇದೆ. ಪ್ರೇರಿ, ನೋ ಒನ್ ಕರ್ಸ್ ಯು. ಕರ್ಸ್ ಬರುವುದು ಹೇಗೆ ಗೊತ್ತುಂಟ? ಬಾರ್ನ್ ಅಗೇನ್ ಅದೇ ನಿಮ್ಮ ನೆಗೆಟಿವ್ ಮಾತುಗಳಿಂದ. ನಿಮ್ಮನ್ನು ಯಾರು ವಿಚ್ ಕ್ರಾಫ್ಟ್ ಕರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ನಾಲಗೆ, ವಂಚನೆಯ ಮಾತುಗಳು, ನಾಲಗೆಯ ಬಗ್ಗೆ ವ್ಯಾಲ್ಯೂ ಗೊತ್ತಿರುವುದೇ ಇವತ್ತು ನೀವು ಫೇಲ್ ಆಗಿರೋದು. ಯು ಆರ್ ಡಿಸ್ಟರ್ಬ್, ಯು ಆರ್ ಡಿಪ್ರೆಸ್, ಯು ಆರ್ ಕನ್ಫ್ಯೂಸ್, ನೋ ಪೀಸ್, ನೋ ಜಾಯ್, ಕಿರಿಕಿರಿ. ನೀವೇನು ನಕಾರಾತ್ಮಕ ಮಾತಾಡುತ್ತೀರಿ, ನೀವು ದುರಾತ್ಮಗಳಿಗೆ ಅಪ್ಪಣೆ ಕೊಡ್ತೀರಿ. ಅವುಗಳು ಬಂದು ನಿಮಗೆ ಥಾಟ್ಸ್ಗಳನ್ನು ಹಾಕ್ತವೆ. ಅವು ಆತ್ಮಿಕ ಲೋಕದಲ್ಲಿ ಮಾತಾಡುತ್ತವೆ. ಜೇನು ನೊಣ ಮಾತಾಡಿದಾಗೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಗುಂಗು 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 ಮಾತಾಡ್ತದೆ. ಇಲ್ಲಿ ನೀವು ಕಿರಿಕಿರಿ 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 ಕಿರಿ ಆಗ್ತದೆ. ಗಾರ್ಡ್ ಯುವರ್ ಟಂಗ್. ಕಮನ್ ಹೇಳ್ರಿ, ಗಾರ್ಡ್ ಯುವರ್ ಟಂಗ್. ಹೇಳ್ರಿ, ಗಾರ್ಡ್ ಯುವರ್ ಟಂಗ್. ಮೊನ್ನೆ ಶುಕ್ರವಾರ ಸಹ ಹೇಳಿದೆ, ನಮ್ಮ ಗ್ಲ್ಯಾನ್ ಬ್ರದರ್
ನಾವು ಮಾತಾಡ್ತಿದ್ದೆವು. ಈ ಕೊರೋನಾ ಸಂದರ್ಭದಲ್ಲಿ ಒಂದು ಸಹೋದರಿ, ಪಾಪ ಒಳ್ಳೆ ಎಜುಕೇಟೆಡ್ ಇರಬೇಕು ಅಲ್ಲ, ಎಜುಕೇಟೆಡ್, ಅವ್ರು ಹೇಳಿದ್ದು, ಸಂಡೇ ಚರ್ಚಿಗೆ ಹೋಗ್ತೀಯ? ಎಂತ ಮಾರೆ ಚರ್ಚಿಗೆ ಹೋಗ್ತೀನಿ, ನಿಂಗೆ ಇಷ್ಟು ಸಹ ಅನ್ಎಜುಕೇಟೆಡ್ ರೈಟ್? ಚರ್ಚಿಗೆ ಹೋಗ್ತೀನಿ ಸಂಡೇ, ಚರ್ಚಿಗೆ ಹೋಗಿ ಆ ಕೊರೋನಾ ತಂದು ನೀನು ತೊಂದರೆ ನಿನ್ನ ಮನೆಯವರಿಗೆ ಯಾಕೆ ಕೊಡ್ತೀನಿ? ಇವನು ಏನು ಮಾಡಿದಂದರೆ, ಕೆಲವೊಮ್ಮೆ ಯಾರನ್ನು ಮೆಚ್ಚಿಸ್ಲಿಕ್ಕೆ, ಆಯ್ತಾಯ್ತು ನೆಕ್ಸ್ಟ್ ಸಂಡೇ ಹೋಗೋದಿಲ್ಲ ಅಂತೆ, ನೆಕ್ಸ್ಟ್ ಸಂಡೇ ಹೋಗೋದಿಲ್ಲ ಅಷ್ಟೇ ಹೇಳಿದ್ದು. ನೆಕ್ಸ್ಟ್ ಡೇ ಜ್ವರ ಸ್ಟಾರ್ಟ್ ಆಯಿತು, ಸಂಡೇ ಹೋಗಲಿಕ್ಕೆ ಆಗಲಿಲ್ಲ. ರೈಟ್? ನನಗೆ ಒಂದು ಕಾಲ್ ಮಾಡಿದ, ಪ್ರೇಯರ್ ಮಾಡಿದೆ, ರೈಟ್? ಜ್ವರ ಬಿಟ್ಟು ಹೋಯ್ತು. ಸ್ವಲ್ಪ ಹೊತ್ತಿನಂದ್ರೆ ಪುನಃ ಬರ್ತಾ ಉಂಟದು. ಮತ್ತೆ ಕೂತ್ಕೊಂಡು ದೇವರ ಸನ್ನಿಧಾನದಲ್ಲಿ ಎಲ್ಲಿ ಮಿಸ್ ಆಗಿದ್ದೇನೆ ಮೆಡಿಟೇಟ್ ಮಾಡಿದ. ನಾಯಿಯನ್ನು ಕಟ್ಟಿ ನಾಯಿಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಮ ಹತ್ರ ಒಂದು ಕೋಲು ಕೊಡ್ತೇನೆ, ನಾಯಿ ಬಂದರೆ ಓಡಿಸು ಅಂತ ಹೇಳ್ತೇನೆ. ನೀವೇನು ಮಾಡಿದ್ದೀರಿ, ಬಂದ ನಾಯಿಯನ್ನು ಕಟ್ಟಿ ಹಾಕಿದ್ದೀರಿ, ಓಡಿಸು ಅಂತ ಹೇಳ್ತಿರುವಾಗ ಪೆಟ್ಟು ಹಾಕ್ತೀರಿ, ಅದು ಹೋಗುವುದಿಲ್ಲ, ಅದು ಅಲ್ಲಿವರೆಗೆ ಹೋಗ್ತದೆ, ಕಾಯೋ ಕಾಯೋ ಅಂತ ಪುನಃ ಹಿಂದೆ ಬರ್ತದೆ. ಮೊದಲು ಎಲ್ಲೆಲ್ಲಿ ಸಮಸ್ಯೆಗಳನ್ನು ಕಟ್ಟಿ ಹಾಕಿದ್ದೀರಿ, ಮೊದಲು ಅದನ್ನು ಬಿಡಿಸಿರಿ, ಮತ್ತೆ ಓಡಿಸಿರಿ. ನಿಮಗೆ ವಚನ ಕೇಳುವಾಗ ಖುಷಿ ಆಗ್ತದೆ, ಬೆತ್ತ ಸಿಗ್ತದೆ ಕೈಯಲ್ಲಿ, ವರ್ಡ್ ಇಮಿಡಿಯೇಟ್ಲಿ. ಅದು ಓಡುವುದಿಲ್ಲ ಅಂತ ಹೇಳುವಾಗ ನಿಮಗೆ ಒಂದು ನಿರಾಶೆ ಬರ್ತದೆ. ಅದು ನಮ್ಮಲ್ಲಿ ಕೆಲಸ ಮಾಡಿದ್ರೆ ಕೆಲಸ ಮಾಡ್ತದೆ. ಎಲ್ಲಿಯೋ ಸಮಸ್ಯೆಗಳನ್ನು ಕಟ್ಟಿ ಹಾಕಿದ್ದೀರಿ. ಹೇಗೆ ಕಟ್ಟಿ ಹಾಕಿದ್ದೀರಿ? ನಕಾರಾತ್ಮಕ ಮಾತಾಡಿ, ರಿಪೆಂಟ್. ನಾನು ಏನಾದರೂ ಆದರೆ ಮೊದಲು ನಾನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತೇನೆ, ಮಾತಾಡ್ತೇನೆ. ಏನಾಯಿತು, ವಾಟ್ ಇಸ್ ಪ್ರಾಬ್ಲಮ್, ಎಲ್ಲಿ ಮಿಸ್ ಆಯಿತು, ಎಲ್ಲಿ ಮಾತಾಡಿದೆ, ರೈಟ್? ಸಂಡೇ ಬರುವಾಗ ನಾನು ಎನಿ ವರ್ಡ್ ಮೊದಲು ನಾನು ನನಗೆ ತಗೊಳ್ತೇನೆ, ಮೊದಲು ನನಗೆ ತಗೊಳ್ತೇನೆ. ಐ ಆಮ್ ವೆರಿ ಸೀರಿಯಸ್, ರೈಟ್? ನಾನೊಮ್ಮೆ ಮಾತಾಡಿದೆ ಸಂಡೇ. ಏನು ಮಾತಾಡಿದೆ? ನೀವು ಗಾಡಿ ಡ್ರೈವ್ ಮಾಡುವಾಗ ನಿಮಗೆ ನಿದ್ರೆ ಬಂದರೆ ಏನು ಮಾಡಿ? ಸೈಡಲ್ಲಿ ಪಾರ್ಕ್ ಮಾಡಿ ಮಲಗಿ. ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಕಣ್ಣು ಓಪನೇ ಇದ್ದಾಗೆ ಕಾಣ್ತದೆ, ಗುರಿಯಲ್ಲಿ ಬೀಳುವಾಗಲೇ ಎಚ್ಚರಿಕೆ ಆಗ್ತದೆ, ರೈಟ್? ಗೊತ್ತೇ ಆಗೋದಿಲ್ಲ ಕಣ್ಣು ಮುಚ್ಚಿ ಹೋದದ್ದು. ಕೆಲವರು ಹೀಗೆ 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 ಮಾಡಿ ಡ್ರೈವ್ ಮಾಡ್ತಾರೆ, ಇಲ್ಲಿ ಹೋಗು, ಗಾಡಿ ಹೋಗ್ತಾ ಇರ್ತದೆ. ಬಟ್ ದೇವರು ನಮಗೆ ವಿಸ್ಡಮ್ ಕೊಟ್ಟಿದೆ. ನಾನು ಉದಾಹರಣೆ ಕೊಟ್ಟೆ. ನಾನು ಬೆಂಗಳೂರು ಊಟಿಗೆ ಹೋಗಿದ್ದೆ. ಬರುವಾಗ ಆ ಮೆಸೇಜನ್ನು ಕೇಳಿ ಬರ್ತಾ ಇದ್ದೇನೆ, ಪುನಃ ನನ್ನದೇ. ಆಗ ಅದೇ ಮೆಸೇಜ್ ಬರ್ತಾ ಉಂಟು ಮಡಿಕೇರಿ ಹತ್ತಿರ ಬರುವಾಗ. ಮಡಿಕೇರಿ ಹತ್ತಿರ ಬರುವಾಗ ನನಗೆ ಕೂಡ ನಿದ್ರೆ ಬರ್ತಾ ಉಂಟು. ಹೇಗೆ ಮಾಡಿದ್ರು ನಿದ್ರೆ ಬರ್ತಾ ಉಂಟು. ಆಗ ಮೊನ್ನೆ ಸಂಡೇ ದೇವರು ಆಲ್ರೆಡಿ ನನ್ನ ಹತ್ರವೇ ಮಾತಾಡಿದಾರಂತ ಹೇಳಿಕೊಂಡು ಅಲ್ಲೇ ಗಾಡಿಯನ್ನು ಪಾರ್ಕ್ ಮಾಡಿ ಒಂದು ಗೆಸ್ಟ್ ಹೌಸನ್ನು ರೆಂಟ್ ತೆಗೆದುಕೊಂಡೆವು. ಎಲ್ಲರೂ ಅಲ್ಲೇ ನಿಂತೆವು, ಫ್ರೆಶ್ ಆದೆವು, ಮರುದಿವನ ಎದ್ದು ಬಂದೆವು. ಅಲ್ಲಿ ಇನ್ನೊಬ್ಬ ಬ್ರದರ್ ಇದ್ದ ನಮ್ಮ ಅದೇ ವೀಕಲ್ಲಿ. ಅವನಿಗೆ ಸಹ ದೇವರು ಮಾತಾಡಿದ, ನೆನಪುಂಟು ಅವರಿಗೆ, ನನ್ನ ಹೆಸರು ಹೇಳುವುದಿಲ್ಲ. ಅವನು ಡಿವೈಡರ್ಗೆ ಹಾಕಿ ಗಾಡಿ ಪುಡಿ ಅದೇ ವೀಕಲ್ಲಿ. ಅದೇ ವ್ಯಕ್ತಿ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಗ್ಲಾನ್ ಮದರಿಗೆ ಹೇಳಿದ, ರೈಟ್? ಸಿಕ್ಕಿದಾಗ ಏನು ಹೇಳಿದ? ಅವ್ನು ನನಗೆ ಸಿಕ್ಕಿ ಹೇಳಿದ, ನೀನು ಮಿನಿ ಲಾಂಗ್ ಡ್ರೈವ್ ಹೋಗುವಾಗ ತುಂಬ ಓವರ್ ಕಾನ್ಫಿಡೆನ್ಸ್ ತೋರಿಸಬೇಡ, ನಿದ್ದೆ ಬಂದರೆ ನೀನು ಮಲಗು ಸೈಡ್ ಹಾಕಿ. ನನ್ನ ಹತ್ರ ಹೀಗೆ ಮಿಸ್ಟೇಕ್ ಆಯಿತು, ನಾನೊಂದು ಮಾತಾಡಿದ್ದೆ ಜಾಸ್ತಿ ತಿಂದರೆ ನಿದ್ದೆ ಬರ್ತದೆ ಅಂತ ಹೇಳಿ, ಹಾಗೆ ಒಂದು ಕಡೆ ಹೋಗಿ ಆಕ್ಸಿಡೆಂಟ್ ಆಯ್ತಂದ. ಸೊ ನಾನು 2 days ಬಿಟ್ಟು ಬ್ಯಾಂಗ್ಳೂರು ಹೋಗ್ಲಿಕ್ಕಿತ್ತು. ಸೊ ನಾನು ಬ್ಯಾಂಗ್ಳೂರು ಹೋಗಿ 1 hour ಇದ್ದು ರಿಟರ್ನ್ ಡ್ರೈವ್ ಮಾಡಿ ಬರುವಾಗ ನನಗೆ ಸಹ ಹಾಗೆ ಕಣ್ಣು ಎಳಿತುಂಟು. ಆಗ ಈ ವ್ಯಕ್ತಿ ಹೇಳಿದ ಮಾತು ನನಗೆ ಸಡನ್ ನೆನಪಾಯಿತು. ಇಲ್ಲ, ದೇವರು ನನ್ನ ಹತ್ರ ಮಾತಾಡಿದ್ದಾನೆ. ಹಾಗೆ ನಾನು ಸೈಡ್ ಹಾಕಿ 3 hours ರೆಸ್ಟ್ ಮಾಡಿ ಮತ್ತೆ ಡ್ರೈವ್ ಕಂಟಿನ್ಯೂ ಮಾಡಿದ್ದು. ಪ್ರೈಸ್ ಗಾಡ್. ದೇವರು ಯಾಕೆ ಮಾತಾಡ್ತಾನಂತ ಹೇಳಿದರೆ, ಈ ಕನ್ಸರ್ನ್ ನಿಮ್ಮ ವಿಷಯದಲ್ಲಿ ಅವನಿಗೆ ಗಮನ ಇದೆ. ಹಿ ವಾಂಟ್ ಟು ಪ್ರೊಟೆಕ್ಟ್ ಯು. ಆತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ನಿಮ್ಮ ಹತ್ರ ಮಾತಾಡಿ ನಿಮ್ಮನ್ನು
ಅಪಾಯಕ್ಕೆ ಬೀಳದಾಗೆ, ಸಮಸ್ಯೆಗೆ ಬೀಳದಾಗೆ ಪ್ರೊಟೆಕ್ಟ್ ಮಾಡ್ತಾರೆ. ದೇವರು ಕಮ್ಯುನಿಕೇಟ್ ಮಾಡಲಿಕ್ಕೆ ನೋಡ್ತಾನೆ. ಬಟ್ ಅನೇಕರು ಅದನ್ನು ಕೇಳುವುದಿಲ್ಲ. ಸಣ್ಣ ಮೆಸೇಜ್ ಯಾವುದಾದ್ರೂ ಕರೆಕ್ಷನ್ ಬಂತು ಅಂತ ಹೇಳಿದರೆ, ಅವೆಲ್ಲ ತೊಗೊಂಡು ಕೊಡೋದಿಲ್ಲ, ನಮಗೆ ವಿಷಯ ಏನು ಗೊತ್ತಿರುವುದಿಲ್ಲ. ಇವರು ಯಾರ ಹತ್ರ ಮಾತಾಡಿದವನ ಹತ್ರ ಡೌಟು, ಸುಮ್ಮನೆ ಫೋನ್ ಮಲ್ತಕೊಂಡು ನೋಡು, ಅಂಚನೆ ಯಾನ್ ಎಂಚ ಪಾತಿರದೆ ಅಂಚನೆ ಪಾತಿರಂದಿಲ್ಲ. ನೋ, ಗಾಡ್ ಇಸ್ ಸ್ಪೀಕಿಂಗ್. ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ. ಹಿ ಲವ್ಸ್ ಯು ಸೋ ಮಚ್. ನಿಮ್ಮನ್ನಾತನು ಪ್ರೀತಿ ಮಾಡುತ್ತಾನೆ. ಅನ್ನ ಕಾಯ್ಪ ಇದ್ದರು, ರೈಟ್? ಅವನು ಆ ವರ್ಷದ ಮಹಾಯಾಜಕನಾಗಿದ್ದಂತೆ. ಅವನು ದೇವರ ಆತ್ಮನ ಪ್ರೇರೇಪಣೆಯಿಂದ ಮಾತಾಡಿದೆ. ಎಲ್ಲ ಮನುಷ್ಯರು ಸಾಯುವುದಕ್ಕಿಂತ ಒಬ್ಬ ಮನುಷ್ಯನು ಸಾಯುವುದೇ ಉತ್ತಮ ಅಂತ ಬೈಬಲ್ ಇರ್ತದೆ. ಅವನಷ್ಟಕ್ಕೆ ಮಾತಾಡಲಿಲ್ಲ. ಅವನು ಆ ವರ್ಷದ ಮಹಾಯಾಜಕನಾಗಿದ್ದರಿಂದ ದೇವರಾತ್ಮ ಪ್ರೇರೇಪಣೆಯಿಂದ ಈ ಮಾತನ್ನು ಮಾತಾಡಿದನು. ಬಟ್ ಕಾಯ್ಪನಿಗೆ ಅರ್ಥ ಆಗಲಿಲ್ಲ. ದೇವರು ಅವನ ಮೂಲಕ ಮಾತಾಡ್ತಾನಂತ, ರೈಟ್? ಸ್ವಲ್ಪ ಯಹೂದ್ಯರಿಗೆ ಹೇಳಿದ. ಪರಿಸೇಯರು ಮತ್ತೆ ಶಾಸ್ತ್ರಿಗಳು ಮೋಶೆಯ ಸೀಟಲ್ಲಿ ಕೂತ್ಕೊಂಡಿದ್ದ. ಸೀಟ್ ಅಂದ್ರೆ ಏನು? ಆಫೀಸ್ ಕಾಲ್. ಅವ್ರು ಏನೆಲ್ಲ ಹೇಳ್ತಾರೆ ನೋಡಿ, ಆ ಸೀಟ್ ಆಫೀಸಲ್ಲಿ ಇದ್ದುಕೊಂಡು ಅದನ್ನೆಲ್ಲ ಕೇಳಿ ಕರೆಕ್ಟ್ ಹೇಳ್ತಾರೆ. ಬಟ್ ಒಂದು ವೇಳೆ ಅವರ ಮಾತನ್ನು ಅವರೇ ನಂಬದೆ ಅವರದನ್ನು ಮಾಡದಿದ್ದರೆ ಅವರನ್ನು ಫಾಲೋ ಮಾಡಬೇಡ್ರಿ. ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಬೇಡ್ರಿ. ಏನು ಹೇಳ್ತಾರೆ, ಸಿ, ಪಾಸ್ಟರ್ ಇಸ್ ಎ ಕಾಲ್, ಇಸ್ ಅನಾಯ್ಟಿಂಗ್. ಪಾಲಕನಾಗಿ ಆ ಅನಾಯ್ಟಿಂಗ್ ಮಾತಾಡುವಾಗ ಇಬ್ಬರಿಗೂ ಮಾತಾಡ್ತದೆ. ಆ ಪಾಲಕನಿಗೂ ಮಾತಾಡ್ತದೆ, ಸಭೆಯವರಿಗೂ ಮಾತಾಡ್ತದೆ, ಮಕ್ಕಳಿಗೂ ಮಾತಾಡ್ತದೆ, ಹಿರಿಯರಿಗೂ ಮಾತಾಡ್ತದೆ, ಲೀಡರ್ಸ್ಗಳಿಗೂ ಮಾತಾಡ್ತದೆ, ಎಲ್ಲರಿಗೂ ಮಾತಾಡ್ತದೆ. ಯಾಕೆ? ಮಾತಾಡುವ ಆತನು ನೀವಲ್ಲ, ಮಾತಾಡುವ ಆತನು ನಿಮ್ಮ ತಂದೆಯ ಆತ್ಮನು. ಯೇಸು ಹೇಳಿದ ಆ ಸಂದರ್ಭದಲ್ಲಿ ಮಾತಾಡುವವರು ನೀವಲ್ಲ. ಓದಿದ್ದೀರಾ? ಎಲ್ಲಿದೆ? 10ನೇದು 20ನೇ ವಚನ. ಯೇಸು ತನ್ನ ಅಪೊಸ್ತಲರನ್ನು ಕಳಿಸುವಾಗ, ಆರ್ಡೈನ್ ಮಾಡಿ ಕಳಿಸುವಾಗ, ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ಮಾತಾಡುತ್ತಾನೆ. ಒಬ್ಬ ಸೆಲ್ ಗ್ರೂಪ್ ಲೀಡರ್ ಆರ್ಡೈನ್ ಮಾಡಿದಂತ ಹೇಳಿದರೆ, ಈ ಸಬ್ಮಿಸಿವ್, ಹಿ ಎಕ್ನಾಲಜಿಸ್ ಗ್ರೇಟ್ ಕಾಲ್. ದೇವರು ಅವನ ಮೂಲಕ ಅವನ ಹತ್ರ ಮಾತಾಡ್ತಾನೆ, ಜನರ ಹತ್ರ ಮಾತಾಡುತ್ತಾನೆ. ಮಾತಾಡುವಂಥದ್ದು ದೇವರ ಆತ್ಮ. ಇಲ್ಲಾಂದ್ರೆ ಡ್ರೈ ಸೇವೆ, ವಿತೌಟ್ ಸ್ಪಿರಿಟ್. ಯಾವಾಗಲೂ ನಾವು ದೇವರ ಆತ್ಮನಿಗೆ ಈಲ್ಡ್ ಆಗಬೇಕು. ಸಭೆಯ ಯಜಮಾನನು, ಬೆಳೆಯ ಯಜಮಾನನು ಪವಿತ್ರಾತ್ಮನು. ಅದಕ್ಕೆ ಬೈಬಲ್ ಹೇಳ್ತದೆ, ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷನಾಗಿಟ್ಟಿದ್ದರಿಂದ ನಿಮ್ಮ ವಿಷಯದಲ್ಲಿಯೂ, ನಿಮ್ಮ ಕೈಗಳು ಮಂದಿಯ ವಿಷಯದಲ್ಲಿಯೂ ಎಚ್ಚರವಾಗಿರಿ. ಯಾರು ಅಧ್ಯಕ್ಷನಾಗಿಟ್ಟಿದ್ದಾನೆ? ಯಾರು ಇಡುವುದಲ್ಲ, ಯಾರು ಇಡ್ಲಿಕ್ಕೆ ಆಗುವುದಿಲ್ಲ, ಪವಿತ್ರಾತ್ಮನು. ಅಂತಿಯೋಗ ಸಭೆಯಲ್ಲಿ ಪವಿತ್ರಾತ್ಮನು ಹೇಳಿದ, ಸೌಲ ಮತ್ತೆ ಬಾರ್ನಬನನ್ನು ನಾನು ಕರೆದ ಸೇವೆಗೆ ಪ್ರತ್ಯೇಕಿಸಿರಿ. ಯಾರು ಹೇಳಿದ? ಪವಿತ್ರಾತ್ಮನು ಹೇಳಿದ. ಅವರಷ್ಟಕ್ಕೆ ಹೋಗಲಿಲ್ಲ, ಅವರಷ್ಟಕ್ಕೆ ಸೇವೆ ಮಾಡಲಿಲ್ಲ. ಅಂತಿಯೋಗ ಸಭೆಯ ಒಳಗೆ ಅವರಿದ್ದರು. ದೇವರಿಂದ ಚರ್ಚ್. ಅವರು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದರು? ಅವ್ರು ಏನು ಬೇಕು ಅಂತ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಅವರು ದೇವರ ಡೈರೆಕ್ಷನ್ ಅನ್ನು ಹುಡುಕ್ತಾ ಇದ್ದರು. ನಾವು ಏನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬೇಕು. ದೇ ಆರ್ ವೇಟಿಂಗ್ ಫಾರ್ ದ ಡೈರೆಕ್ಷನ್. ಏನು ಮಾಡಬೇಕು? ಆಗ ಸಡನ್ಲಿ ಪವಿತ್ರಾತ್ಮ ಹೇಳಿದ, ಬಾರ್ನಬನನ್ನು ನಾನು ಕರೆದ ಸೇವೆಗೆ ಅವನು ಪ್ರತ್ಯೇಕಿಸಿರಿ. ನೆಕ್ಸ್ಟ್ ಹೇಳ್ತೇವೆ, ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಹೋದರು. ದೇವರಾತ್ಮನಿಂದ ನಡೆಸಲ್ಪಟ್ಟವಾಗ ಹೋದಾಗ ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಪರ್ಪೋಸ್. ಕಾಣದ ಲೋಕದಲ್ಲಿ ನಿನ್ನ ಹೆಜ್ಜೆಗಳು ನೇಮಿಸಲ್ಪಡುತ್ತವೆ. ಆತನು ನಿನ್ನನ್ನು ನಿರಾಪಾಯವಾದ ಸ್ಥಳದಿಂದ ಎಸ್ಕೇಪ್ ಮಾಡುತ್ತಾನೆ. ಅಪಾಯದ ಸ್ಥಳದಿಂದ ಆತ ನಿನ್ನ ಎಸ್ಕೇಪ್ ಮಾಡಿ ನಿರಾಪಾಯ ಸ್ಥಳದಲ್ಲಿ ನಿನ್ನನ್ನು ಇಡ್ತಾನೆ. ಅರ್ಥ ಆಗ್ತದ? ಸಮಸ್ಯೆಯ ಸ್ಥಳದಲ್ಲಿ ನಿನ್ನ ಹೆಜ್ಜೆಗಳು ನೇಮಿಸಲ್ಪಡದೆ ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುತ್ತಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರಾತ್ಮನು ನಿನ್ನನ್ನು ನಡೆಸುತ್ತಾನೆ.
ಕಮಾನ್ ಹೇಳ್ರಿ, ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಕಮಾನ್ ಹೇಳ್ರಿ, ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ಹಿಯೋಸ್ ಅಂದರೆ ದೇವರ ಪುತ್ರರು, ದೇವರಿಂದ ಅಪಾಯಿಂಟ್ ಆದವರು. ದೇ ಆರ್ ನಾಟ್ ಟೆಕ್ನನ್ ಅಂತ ಹೇಳಿದರೆ ಪಾಲಕನಿಂದ ನಡೆಸಲ್ಪಡುವರು. ಪ್ರೇಸ್ ಗಾಡ್. ಪಾಲಕನಿಂದ ನಡೆಸಲ್ಪಡುವರು ಟೆಕ್ನನ್ ಅಂತ ಹೇಳಿದರೆ. ಹಿಯೋಸ್ ಅಂತ ಹೇಳಿದರೆ ಮೆಚೂರ್ ಆದವರು. ದೇ ಆರ್ ನಾಟ್ ವಾಕ್ ಬೈ ಸೈಟ್, ದೇ ಆರ್ ವಾಕ್ ಬೈ ಫೇತ್. ಅವ್ರ ನಂಬಿಕೆಯಲ್ಲಿ ನಡೆಯುತ್ತಾರೆ, ಅವರ ಸೆನ್ಸ್ ಏನು ಹೇಳ್ತದೆ ನಡೆಯುವುದಿಲ್ಲ. ಟೆಕ್ನನ್ ಅಂತ ಹೇಳಿದರೆ ಡಿಪೆಂಡ್ ಆಗುವರು, ಮೊಲೆ ಕೂಸುಗಳು. ಟೆಕ್ನನ್ ಅಂತ ಹೇಳಿದರೆ ಗ್ರೀಕಲ್ಲಿ ಅವರಿಗೆ ಮುಂದೆ ಏನು ಸ್ಟೆಪ್ ಇಡುವುದಂತ ಗೊತ್ತಿಲ್ಲ. ಅದಕ್ಕೆ ಪಾಲಕ ಅಂತ ಹೇಳಿದರೆ ಅವನು ನೋಡುವವನು. ಪಾಲಕ ಅಂದರೆ ನೋಡುವವನು. ಅವನು ನೋಡದಿದ್ದರೆ ಇನ್ನೊಬ್ಬರನ್ನು ದಾರಿ ತೋರಿಸಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. 100 ಮಂದಿ ಕುರುಡರಿಗೆ ಅಟ್ಲೀಸ್ಟ್ ಒಬ್ಬ ಕಣ್ಣು ಕಾಣುವವನಿರಬೇಕು, ರೈಟ್? ಒಬ್ಬ ಕಣ್ಣು ಕಾಣುವವನು 100 ಮಂದಿ ಕುರುಡರನ್ನು ನಡೆಸುವಾಗ ಒಬ್ಬೊಬ್ಬರದ್ದೇ ಕಣ್ಣು ತೆರೆಯುತ್ತದೆ, ರೈಟ್? ಪಾಲಕನೇ ಕುರುಡರಾದರೆ ಯೇಸು ಸ್ವಾಮಿ ಹೇಳಿದ ಒಟ್ಟಿಗೆ ಗುರಿಯಲ್ಲಿ ಬೀಳ್ತಾರೆ. ಹಲೋ, ಇದ್ದೀರೇ ಇಲ್ಲಿ? ಅದಕ್ಕೋಸ್ಕರ ನಮ್ಮಷ್ಟಕ್ಕೆ ನಾವು ಪಾಲಕರಾಗಲಿಕ್ಕೆ ಆಗುವುದಿಲ್ಲ. ವಿ ಕೆನಾಟ್ ಬಿ ಎ ಪಾಸ್ಟರ್ ಇಸ್ ಎ ಕಾಲಿಂಗ್. ನಮ್ಮಷ್ಟಕ್ಕೆ ನಾವು ಪಾಸ್ಟರ್ ಆಗಲಿಕ್ಕೆ ಆಗುವುದಿಲ್ಲ. ನೀವು ನಮಗಿಂತ ಬೆಟರ್ ಟೀಚ್ ಮಾಡ್ಬೋದು, ಬೆಟರ್ ನಾಲೆಜ್ ಇರ್ಬೋದು, ಹೆಚ್ಚಿನ ಜ್ಞಾನ ನಿಮಗೆ ಇರ್ಬೋದು, ಹುಷಾರಾಗಿರ್ಬೋದು. ನೀವು ಯು ಕೆನಾಟ್ ಬಿ ಎ ಪಾಸ್ಟರ್ ಇಸ್ ಎ ಕಾಲಿಂಗ್. ಪ್ರೈಸ್ ಗಾಡ್. ಪಾಸ್ಟರ್ ಎಂಬುದು ಕರೆ. ಆ ಕರೆಗೆ ದೇವರು ಕೃಪೆ ಕೊಡುತ್ತಾನೆ. ಇವ್ಯಾಂಜಲಿಸ್ಟ್ ಎಂಬುದು ಕರೆ, ಅಪೋಸ್ತಲ್ ಎಂಬುದು ಕರೆ, ಟೀಚರ್ ಎಂಬುದು ಕರೆ. ನೀನು ಸ್ಟಡಿ ಮಾಡಿ ಬೆಸ್ಟ್ ಟೀಚ್ ಮಾಡಿದಾಗ ನೀನು ಟೀಚರ್ ಆಗುವುದಿಲ್ಲ. ದೇರ್ ಇಸ್ ಅನಾಯಿಂಟಿಂಗ್ ಟು ಟೀಚ್, ಟು ಬಿಲ್ಡ್ ದ ಚರ್ಚ್, ಸ್ಟ್ರೆಂಥನ್. ಟೀಚಿಂಗ್ ಅನಾಯಿಂಟಿಂಗ್. ನೀನು ಎಲ್ಲ ಪುಸ್ತಕಗಳನ್ನು ಅದು ಇದೆಲ್ಲ ಸ್ಟಡಿ ಮಾಡಿ ನಾನು ಟೀಚ್ ಮಾಡ್ತೇನೆ ಆಗುವುದಿಲ್ಲ. ನೀನು ಹಿಸ್ಟ್ರಿ ಟೀಚ್ ಮಾಡಬಹುದು, ಹಿನ್ನೆಲೆಗಳನ್ನು ಮಾತಾಡಬಹುದು. 1500 ಏನಾಯ್ತು ಅಂತ ಮಾತಾಡೋದು, 700 ಏನಾಯ್ತು ಅಂತ ಮಾತಾಡ್ಬೋದು, 800 ಏನಾಯ್ತು ಮಾತಾಡ್ಬೋದು. ಆ ಹಿಸ್ಟ್ರಿ ನಿನ್ನ ಆತ್ಮವನ್ನು ಬಿಲ್ಡ್ ಮಾಡುವುದಿಲ್ಲ. ರೆವಲೇಷನ್ ನಾಲೆಜ್ ನಿನ್ನ ಆತ್ಮವನ್ನು ಬಿಲ್ಡ್ ಮಾಡುತ್ತದೆ. ನಾನು ಬಿರಿಯಾನಿಯನ್ನು ನನ್ನ ಹೊಟ್ಟೆಯ ಒಳಗೆ ಹಾಕಿದಾಗ ವಿದೌಟ್ ನಾಲೆಜ್ ನನ್ನ ಹೊಟ್ಟೆ, ನನ್ನ ಕಣ್ಣು, ನನ್ನ ಕಿವಿ, ದೇಹ ಫುಲ್ ಎನರ್ಜೈಸ್ ಆಗುತ್ತದೆ, ರೈಟ್? ಈಗ ನಾನು ಬಿರಿಯಾನಿಯನ್ನು ಹೊಟ್ಟೆ ಒಳಗೆ ಹಾಕಿದೆ. ಬಿರಿಯಾನಿಯ ಉಗಮ ಎಲ್ಲಿ ಆಯಿತು? ಬಿರಿಯಾನಿ ಈಗ ಹಿಸ್ಟ್ರಿ ನಾನು ಸ್ಟಡಿ ಮಾಡ್ತೇನೆ, ಅದೊಂದು ಸಬ್ಜೆಕ್ಟ್. ಬಿರಿಯಾನಿ ಎಲ್ಲಿ ಸ್ಟಾರ್ಟ್ ಆಯಿತು? ಆಂಧ್ರದಲ್ಲಿ ಸುಲ್ತಾನ್ರವರ ಸೈನಿಕರು ವೀಕ್ ಇದ್ದರು. ಸೈನಿಕರು ವೀಕ್ ಇದ್ದಾಗ ಅವರಿಗೆ ಏನು ಅವರು ಸ್ಟ್ರಾಂಗ್ ಆಗಬೇಕಾಗಿ ಏನು ಮಾಡಬೇಕು? ಅನ್ನ ಮತ್ತು ಮಾಂಸವನ್ನು ಒಟ್ಟಿಗೆ ಬೇಯಿಸಿದರು. ಬೇಯಿಸಿ ಅವರಿಗೆ ಕೊಟ್ಟರು. ಸೈನಿಕರು ಸ್ಟ್ರಾಂಗ್ ಆದರು. ಅಲ್ಲಿಂದ ಬಿರಿಯಾನಿಯ ಉಗಮ ಆಗಿ ಡಿನಾಮಿನೇಷನ್ಗಳಾದವು. ಎಗ್ ಬಿರಿಯಾನಿ, ವೆಜ್ ಬಿರಿಯಾನಿ, ಗಕ್ಕೆ ಬಿರಿಯಾನಿ, ಎಲ್ಲ ಬಿರಿಯಾನಿಗಳು ಸ್ಟಾರ್ಟ್ ಆದವು. ಈ ಎಲ್ಲ ಬಿರಿಯಾನಿ ಬಗ್ಗೆ ಹಿಸ್ಟ್ರಿಗಳನ್ನು ತೆಗೆದುಕೊಂಡು ನನ್ನ ಹೊಟ್ಟೆ ತುಂಬುತ್ತದ? ಕಮಾನ್ ಹೇಳ್ರಿ, ನನ್ನ ಹೊಟ್ಟೆ ತುಂಬುತ್ತದ? ನನ್ನ ಹೊಟ್ಟೆ ತುಂಬಬೇಕಾದ್ರೆ ಒಂದು ಗುಂಡಿ ಹಾಕಬೇಕು ಹೊಟ್ಟೆ ಒಳಗೆ. ಅದೇ ರೀತಿ ಸ್ಟಡಿ ಕೇವಲ ಹಿಸ್ಟ್ರಿ ಸ್ಟಡಿ ಮಾಡಿ ತಲೆಯನ್ನು ಭಾರ ಮಾಡುವುದಲ್ಲ. ಹಿಸ್ಟ್ರಿ ಬೇಕು ನಮಗೆ ಅದರ ಉದ್ದೇಶಕ್ಕೆ ತಕ್ಕ ಹಾಗೆ. ಬಟ್ ಪರ್ಸನಲ್, ನಮ್ಮ ಆತ್ಮಿಕ ಮನುಷ್ಯನು ಬಿಲ್ಡ್ ಆಗಲಿಕ್ಕೆ ಏನು ಬೇಕು? ಪ್ರೆಸೆಂಟ್ ನಾಲೆಜ್ ಏನು, ರೈಟ್? ಹಲೋ, ಇದ್ದೀರಾ ಇಲ್ಲಿ? ಎಲ್ಲೆಲ್ಲಿ ಹೋಗಬೇಡಿ, ಓಕೆ? ಕೆಲವರು ಕೂತ್ಕೊಂಡಲ್ಲಿ ಟ್ರಾವೆಲಿಂಗ್ ಮಾಡುವ ಅಭ್ಯಾಸ ಇರ್ತದೆ ಅವರಿಗೆ. ಕುದುರೆ ನಿಂತ್ಕೊಂಡೇ ಮಲಗುವುದಂತೆ.
ಕೆಲವರು ಕೂತ್ಕೊಂಡು ಮಲಗ್ತಾರೆ. ಕೆಲವರಿಗೆ ಬೆಸ್ಟ್ ಪ್ಲೇಸ್ ಮಲಗಲಿಕ್ಕೆ ಚರ್ಚ್. ಅವರಿಗೆ ಎಲ್ಲಿ ಕೂಡ ನಿದ್ರೆ ಬರುವುದಿಲ್ಲ, ಚರ್ಚಲ್ಲಿ ಕೂತ್ಕೊಂಡಾಗ ನಿದ್ರೆ ಬರ್ತದೆ. ಕೆಲವರಿಗೆ ಗಾಡಿಯಲ್ಲಿ ಕೂತ್ಕೊಂಡು ನಿದ್ರೆ ಬರ್ತದೆ. ನನ್ನ 2 ಮಕ್ಕಳು, ಯಾರು ರೇಮ ಮತ್ತು ರೀಸಾ, ಅವರು ಮಲಗಿದ್ದಾಗ ನಾನೇನು ಮಾಡ್ತಿದ್ದೆ, ಅವನು ಕೂತ್ಕೊಳ್ಳಿಸುವುದು, ಗಾಡಿಯಲ್ಲಿ ಅಲ್ಲಿ ರೌಂಡ್ ಹಾಕೋದು. ಅಲ್ಲಿ ಡಾಮರ್ ರಸ್ತೆಗೆ ಮುಟ್ಟಬೇಕಾದ್ರೆ ರೀಸನಿಗೆ ನಿದ್ರೆ ಬಂದಾಯಿತು, ಮತ್ತು ಹಿಂದೆ ಬಂದು ಮಲಗಿಸುವುದು. ಅದೇ ಎಕ್ಸ್ಪೀರಿಯನ್ಸನ್ನು ಸಣ್ಣವಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಗಾಡಿಯಲ್ಲಿ ಕೂತ್ಕೊಂಡಾಗ ಆ್ಯಕ್ಟಿವ್ ಆದರು, ಎಲ್ಲವನ್ನು ನೋಡಬೇಕು, ಫುಲ್ ಬೇಕಾದರೆ ಗಂಟೆ ನೋಡ್ತಾಳೆ. ಈ ಟೆಕ್ನಿಕ್ ಆಗಿ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಆಕೆ ಹಾಡು ಹಾಡಬೇಕು, ಹಾಗೆ ಹಾಡು ಹಾಡಿದಲೇ ಮಲಗ್ತಾಳೆ. ಓಕೆ, ಅದರಿಂದ ಸಭೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಟಚ್ ಆಗ್ತದೆ. ಕೆಲವರಿಗೆ ಸಭೆಯಲ್ಲಿ ಕೂತ್ಕೊಂಡಾಗ ನಿದ್ದೆ ಬರ್ತದೆ. ಮೊನ್ನೆ ಶುಕ್ರವಾರ ನಾನು ಮಾತಾಡ್ತಿದ್ದೆ, ಯೇಸು ಸ್ವಾಮಿ ಬಡಗಿ, ರೈಟ್, ಇವನು ಪೇತ್ರ ಬೆಸ್ತ ಬೆಳಿಗ್ಗೆ ಹೋಗಿ ಸ್ವಲ್ಪ ದೋಣಿ ಕೊಡು ಅಂತ ಕೇಳ್ತಾನೆ. ಯಾರು? ಯೇಸು ಸ್ವಾಮಿ ಬೆಸ್ತನ ಹತ್ರ ಪಕ್ಕಕ್ಕೆ ತೆಗೆದುಕೊಂಡು ಯೇಸು ಸ್ವಾಮಿ ಉಪದೇಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ರೈಟ್. ಹೋಲ್ ನೈಟ್ ಪೇತ್ರ ಮಲಗಲಿಲ್ಲ. ಇದ್ದೀರಾ? ಓದಿದ್ದೀರಾ? ಇಡೀ ರಾತ್ರಿ ಪೇತ್ರ ಮಲಗಲಿಲ್ಲ. ನಿಮ್ಗೆ ಗೊತ್ತು, ದೋಣಿ ಅಂತ ಹೇಳಿದ್ರೆ ವಿಹಾರ ಹೀಗೆ ಹೋಗುವುದಿಲ್ಲ, ಅದು ಅಲೆ ಬಂತ ಅಂದರೆ ಫಟ್ಕ್ ಫಟ್ಕ್ ಹೀಗೆ ಹೋಗಿ ಹೀಗೆ ಬರ್ತದೆ. ಕೆಲವರಿಗೆ ಹೊಟ್ಟೆಯಲ್ಲಿ ಏನೋ ಪೆರುಗುಡೆ ತಿರುಗಿದ ಹಾಗೆ ಆಗ್ತದೆ, ಇಲ್ಲಿ ತಿರುಗಿದ ಹಾಗೆ, ಅಂದರೆ ಅದರ ಅಲೆಗಳಿಗೆ. ಕೆಲವರಿಗೆ ವಾಮಿಟ್ ಆಗ್ತದೆ. ಈ ಪೇತ್ರ ಹೋಲ್ ನೈಟ್ ಮಲಗಲಿಲ್ಲ, ಸ್ಟಿಲ್ ಅವನು ಉಪದೇಶ ಕೇಳ್ತಾ ಇದ್ದಾನೆ. ಒಮ್ಮೆ ಒಂಜಿ ಬಡಗಿ ಬರ್ತದೆ, ಹೆಂಗೆ ಕಿರಿಕಿರಿ ಮಲ್ಪೆ ಜಪ್ಪುನ ಟೈಮ್ ಮಾಡ್ಬೋದು. ಇಡೀ ರಾತ್ರಿ ನಾವು ಮಲಗಲಿಲ್ಲ, ಒಂದು ಶಬ್ದ ಇಲ್ಲ. ಅವನ ದೋಣಿಯನ್ನು ಕೊಟ್ಟ, ಅಂತ ಹಾರಟಿತ್ತು. ಎರಡನೇದು, ಏಸು ಹೇಳಿದ ಉಪದೇಶವನ್ನು ಕೇಳ್ತಾ ಇದ್ದ. ಇಮ್ಮಿಡಿಯೇಟ್ಲಿ ಏಸು ಹೇಳ್ತಾನೆ, ನಿಮ್ಮ ಬಲೆಯನ್ನು ಆಳವಾದ ಸ್ಥಳಕ್ಕೆ ಹಾಕಿರಿ ಅಂತ. ಅದನ್ನು ಹಾಕಬೇಕಾದ್ರೆ ಫೇತ್ ಬೇಕು. ಅದನ್ನು ಹಾಕಬೇಕಾದ್ರೆ ಪ್ರೊಫೆಷನ್ ಮತ್ತೆ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಿಂದಿನ ಅನುಭವ ಅಲ್ಲ, ರೈಟ್. ಇವನು ಫಿಶರ್ ಮ್ಯಾನ್, ಅನುಭವ ಏನು? ಒಂದು ಬೆಸ್ತರಿಗೆ ಗೊತ್ತುಂಟು ಯಾವಾಗ ಬಲೆ ಹಾಕಬೇಕಂತ. ಎರಡನೇದು ಹೇಳ್ತಾನೆ, ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ, ಇಡೀ ರಾತ್ರಿ ನಾವು ಪ್ರಯಾಸ ಪಟ್ಟಿದ್ದೇವೆ. ಈಗ ನಾನು ಬಲೆ ಹಾಕುವುದು ನನ್ನ ಹಿಂದಿನ ಅನುಭವ ಅಲ್ಲ, ನಾನು ಬಲೆ ಹಾಕುವುದು ನಿನ್ನ ಮಾತಿನ ಮೇಲೆ. ಪ್ರಿಯರೇ, ನೀವು ವಾಕ್ಯವನ್ನು ಕೇಳಿದಾಗ ನಿಮ್ಮಲ್ಲಿ ನಂಬಿಕೆ ಬರುತ್ತದೆ. ಆ ನಂಬಿಕೆಯನ್ನು ಆ್ಯಕ್ಟ್ ಮಾಡದಿದ್ದರೆ ನೀವು ಸೂಪರ್ ನ್ಯಾಚುರಲ್ ಕಾಣುವುದಿಲ್ಲ, ಅಸಾಧಾರಣವಾದ ಸಂಗತಿಯನ್ನು ಕಾಣುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೇಹಕ್ಕೆ ಆರೋಗ್ಯ ಬೇಕಂತ ಹೇಳಿದ್ರೆ ನೀವು ವಾಕ್ಯ ಕೇಳಬೇಕು. ವಾಕ್ಯ ಕೇಳಿದ ನಂತರ ಆ ವಾಕ್ಯವನ್ನು ಆ್ಯಕ್ಟ್ ಮಾಡಬೇಕು. ಆರೋಗ್ಯವು ನಿಮ್ಮ ದೇಹದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತದೆ. ಕೇವಲ ನಾನು ಅರಿಕೆ ಮಾಡುತ್ತೇನೆ, ಡಿಕ್ಲೇರ್ ಮಾಡುತ್ತೇನೆ, ಪ್ರಾರ್ಥಿಸ್ತೇನೆ, ವಾಕ್ಯ ಕೇಳಬೇಕು. ವಾಕ್ಯ ಕೇಳಿದಾಗ ನಿಮ್ಮ ಒಳಗೆ ನಂಬಿಕೆ ಪ್ರವೇಶವಾಗುತ್ತದೆ. ಫೇತ್ ಕಮತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಎಷ್ಟು ಇಡೀ ರಾತ್ರಿ ನಿದ್ರೆ ಮಾಡದಿದ್ದರೂ ಪೇತ್ರನು ಬೆಳಿಗ್ಗೆ ವಾಕ್ಯವನ್ನು ಕೇಳಿದಾನೆ. ವಾಕ್ಯವನ್ನು ಕೇಳಿದ ಕಾರಣ ಅವನಲ್ಲಿ ನಂಬಿಕೆ ಇತ್ತು. ಇಲ್ಲಿ ನೀವು ಯೇಸುವನ್ನು ಜಾದುಗಾರನಾಗಿ ನೋಡಬೇಡ್ರಿ. ಪೇತ್ರನು ಜಾದುಗಾರನಾಗಿ ನೋಡಲಿಲ್ಲ. ಪೇತ್ರನು ನೋಡಿದ್ದು ಇವನ್ ಪಕ್ಕ ಬಡಗಿ ಅಂತ. ಜೀಸಸ್ ವಾಸ್ 100% ಮ್ಯಾನ್, ಮಿರಕಲ್ ವರ್ಕರ್ ಅಂತ ಅವನಿಗೆ ಗೊತ್ತಿಲ್ಲ. ಬಟ್ ಏನು ಪ್ರಸಂಗ ಮಾಡ್ತಾ ಇದ್ದಾನೆ, ಆತನ ಮಾತುಗಳಲ್ಲಿ ಅಧಿಕಾರ ಇದೆ. ಒಂದೊಂದು ವರ್ಡ್ ಪೇತ್ರನ ಒಳಗೆ ಬರುವಾಗ ಅವನ ಇನ್ನರ್ ಮ್ಯಾನ್ ಅನ್ನು ಎಬ್ಬಿಸ್ತಾ ಇದೆ. ಈ ವ್ಯಕ್ತಿ ಮಾತಾಡ್ತಾ ಇದ್ದಾನೆ, ಎಲ್ಲರೂ ಮಾತಾಡದಾಗೆ ಮಾತಾಡುವುದಿಲ್ಲ. ಈ ವ್ಯಕ್ತಿ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇದ್ದಾನೆ. ಈ ವ್ಯಕ್ತಿಯ ಮಾತುಗಳಲ್ಲಿ ಸಮಥಿಂಗ್ ಇದೆ. ಇಮ್ಮಿಡಿಯೇಟ್ಲಿ ಈ ಸ್ವಾಮಿ ಹೇಳ್ತಾ ಇದ್ದಾನೆ, ಬಲೆಯನ್ನು ಆಳಕ್ಕೆ ಹಾಕು ಅಂತ ಹೇಳ್ತಿರುವಾಗ ಅವನು ಹೇಳಿದ, ನೋಡಿ ಇಡೀ ರಾತ್ರಿ ನಾನು ಪ್ರಯಾಸ ಪಟ್ಟಿದ್ದೇನೆ, ಹೋಲ್ ನೈಟ್ ನಾನು ಮಲಗಲಿಲ್ಲ, ಸ್ಟಿಲ್ ನೋ ಪ್ರಾಬ್ಲಮ್, ನಿನ್ನ ಮಾತಿನ ಮೇಲೆ ನಾನು ಬಲೆಯನ್ನು ಹಾಕುತ್ತೇನೆ. ದ ಬೈಬಲ್ ಹೇಳ್ತದೆ, ಮೀನುಗಳು ರಾಶಿಯಾಗಿ ಸಿಕ್ಕಿದವು. ದೋಣಿ ಮುಳುಗಲಿಕ್ಕೆ ಆಯಿತು. ಇನ್ನೊಬ್ಬ ದೋಣಿಯನ್ನು ಕರೀತಾರೆ, ಆ ದೋಣಿ ಕೂಡ ಮುಳುಗಲಿಕ್ಕೆ ಆಯಿತು. ಹಲೋ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಏನಾದರೂ ಕಾಣಬೇಕಂತ ಹೇಳಿದ್ರೆ ಯು ಮಸ್ಟ್ ಹಿಯರ್ ದ ವರ್ಡ್. ವಾಕ್ಯ ಕೇಳಬೇಕು. ವಾಕ್ಯ ಕೇಳ್ತೀರಿ, ನಿಮ್ಮ ಹೃದಯ ಕ್ಲೀನ್ ಆಗ್ತದೆ. ನಿಮ್ಮ ಹೃದಯದಲ್ಲಿ ಏನಿದೆ
ಅದೇ ನಿಮ್ಮ ಬಾಯಲ್ಲಿ ಬರುತ್ತದೆ. ನೀವು ನೆಗೆಟಿವ್ ಮಾತಾಡಬಾರದಂತ ಹೇಳಿದಾಗ ನೆಗೆಟಿವ್ ಮಾತಾಡದೇ ಇರಲಿಕ್ಕೆ ಆಗೋದಿಲ್ಲ. ಪರಿಸ್ಥಿತಿ ಬರುವಾಗ ನೆಗೆಟಿವ್ ಸೈಪೆ ಹೂಲ ಬಿಡ್ತೇವೆ, ರೈಟ್? ಮೊನ್ನೆ ಫಾಸ್ಟ್ ಮಾತೇ ಇರ್ಬೇರು, ಅವ್ರು ತುಂಬ ಮಾತಾಡ್ತಾರೆ. ನಾ ಅಲ್ಲಿ ನೂಲಲ್ಲಿ ನೆಲ್ತಾ ಇದ್ದೇನೆ, ಅವನು ಫಾಸ್ಟು ಅಂತ ಇಲ್ಲಿ, ರೈಟ್? ಸೈತಾನಿಗೆ ಏನಾದರೂ ನೀವು ನೆಗೆಟಿವ್ ಮಾತಾಡಬೇಕು, ಅವನ ವೆಪನ್ ಅದು, ವೆಪನ್. ಅದಕ್ಕೋಸ್ಕರ ನಾವು ಪರ್ಸನಲ್ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ದಿನಾಲು ನಾವು ವಾಕ್ಯವನ್ನು ಕೇಳಬೇಕು. ನೀನು 10 ವರ್ಷ ವಾಕ್ಯ ಕೇಳಿ 1 ವಾರ ಟೂರಿಗೆ ಹೋಗಿ ವಾಕ್ಯ ಕೇಳದೆ ರೆಡಿಯಾಗಿದೆ, ನಿನ್ನ ಒಳಗಿನ ಮನುಷ್ಯ ವೀಕ್ ಆದದ್ದು ಗೊತ್ತೇ ಆಗೋದಿಲ್ಲ. ಟೂರಿಗೆ ಹೋದರೂ ಅಲ್ಲಿ ವಾಕ್ಯ ಕೇಳುವ ಪ್ರಾರ್ಥನೆ ಮಾಡುವ ಅಭ್ಯಾಸನ ಮಾಡ್ರಿ. ನೀವು ಟೂರಿಗೆ ಹೋದರೆ ಉಪವಾಸ ಮಾಡ್ತೀರಾ, ಜಾಸ್ತಿ ತಿಂತೀರಿ. ಯಾಕೆ? ನಿಮ್ಮ ದೇಹ ಗಟ್ಟಿ ಆಗಬೇಕಂತ ಜಾಸ್ತಿ ತಿಂತೀರಿ. ಅದು ಹೊರಗಿನ ಮನುಷ್ಯನ. ಒಳಗಿನ ಮನುಷ್ಯನಿಗೆ ಎಷ್ಟು ಯಾಕೆ ಉಪವಾಸ ಆಗ್ತೀರಿ? ಟೂರಿಗೆ ಹೋದಾಗ ವಾಕ್ಯದಲ್ಲಿ ಎಂಜಾಯ್ ಮಾಡಿ. ಟೂರಿಗೆ ಹೋದಾಗ ಅನ್ಯ ಭಾಷೆಯಲ್ಲಿ ಜಾಸ್ತಿ ಮಾತಾಡಿ. ಗಾಡಿಯಲ್ಲಿ ಹೋಗುವಾಗ ಪಟ್ಟಂಗ ಮಾತಾಡೋದಕ್ಕಿಂತ ರೊಕೊಮ ಅಮ್ರೋದಲೆ ಎಬ್ರೋಷ ಹೋ ರಕಬ ಜಿಂಕೆ ಕಲಕೊರಬ ಶಬ್ರೋಂದ ಥ್ಯಾಂಕ್ ಗಾಡ್, ದೇವರ ಸೃಷ್ಟಿ ಲೇಮಾ ಶಖಬ ಕಬ್ರು ಮಾತಾಡಿ. ಜಿಂಕೆ ನೋಡ್ತೀರಾ, ಜಾಗ ನೋಡ್ತೀರಾ, ಏನು ನೋಡ್ತೀರಿ? ದೇವರಿಗೆ ಸ್ತೋತ್ರ ಮಾಡುತ್ತಾ ಹೋಗಿ. ನಿಮ್ಮ ಇನ್ನರ್ ಮ್ಯಾನ್ ಬಿಲ್ಡ್ ಆಗುತ್ತಾನೆ, ನಿಮ್ಮ ಇನ್ನರ್ ಮ್ಯಾನ್ ಸ್ಟ್ರೆಂಥನ್ ಆಗುತ್ತಾನೆ. ಯಾವಾಗ ನಿಮ್ಮ ಹೃದಯದ ಒಳಗೆ ವಾಕ್ಯ ಇರ್ತದೆ, ಯಾವ ಪರಿಸ್ಥಿತಿಯಲ್ಲೂ ನಿಮ್ಮ ಬಾಯಲ್ಲಿ ವಾಕ್ಯ ಬರ್ತದೆ, ವಾಕ್ಯ ಬರ್ತದೆ. ಇಲ್ಲ ಅಂತ ಹೇಳಿದರೆ ಪರಿಸ್ಥಿತಿಗಳು ಬರುವಾಗ ಉಂಟು ನೋಡಿ, ಇಡೀ ಕೇಳಿದ ಸಬ್ಜೆಕ್ಟನ್ನು ಮರೆತು ಬಿಡ್ತೀರಿ. ರೈಟ್? ಹಲೋ, ಸಭೆಗೆ ಬನ್ನಿ, ವಾಕ್ಯ ಕೇಳಿ. ಪೇತ್ರನು ವಾಕ್ಯ ಕೇಳಿದ, ಉಪದೇಶವನ್ನು ಕೇಳಿದ. ಯೇಸು ಹೋಗಿ ಹೇಳಿಲ್ಲ, ಪೇತ್ರ ಬಲೆಯನ್ನು ಆಳಕ್ಕೆ ಹಾಕು ಅಂತ ಹೇಳಲಿಲ್ಲ. ನೆವರ್. ಸರಿಯಾಗಿ ಓದಿ. ಯೇಸು ಡೈರೆಕ್ಟ್ ಹೋಗಿ ಹೇಳಲಿಲ್ಲ. ಯೇಸು ಮೊದಲು ಪ್ರಸಂಗ ಮಾಡಿದ, ಪ್ರೀಚ್ ಮಾಡಿದ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು. 14ನೇ ಅಧ್ಯಾಯ 6ನೇ ವಚನ ಓದಿರಿ, ಆಕ್ಟ್ ಆಫ್ ಅಪೋಸ್ತಲ್. ಮುಂದೆ ಓಕೆ. ಅವುಗಳಿಗೆ ಸೇರಿರುವ ಸೀಮೆಗೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ಏನು ಸಾರಿದರು? ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಹೇಳ್ರಿ, ಕಾಲುಗಳಿಗೆ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ನೆಕ್ಸ್ಟ್, ಪೌಲನು ಆಡುವ ಮಾತುಗಳನ್ನು ಅವನು, ಓದಿರಿ ಎಲ್ಲರೂ, ಪೌಲನು ಆಡುವ ಮಾತುಗಳನ್ನು ಹೇಗೆ ಕೇಳ್ತಿದ್ದನು? ಕಮಾನ್ ಮಾತಾಡಿ. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆ ಅವನಲ್ಲಿ ಉಂಟೆಂದು ತಿಳಿದು. ನೆಕ್ಸ್ಟ್, ನಿನ್ನ ಕಾಲು ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿ ಎಂದು ಹೇಳಿದನು. ಕೂಡಲೇ ಆ ಮನುಷ್ಯನು ನಡೆದನು. ಪೌಲನು ಒಟ್ಟಾರೆ ನಿಂತುಕೋ ಅಂತ ಹೇಳಲಿಲ್ಲ. ಪೌಲನು 3 ಸಂಗತಿ ಮಾಡಿದ, ಕುಂಟನು 3 ಸಂಗತಿ ಮಾಡಿದ. ಹೇಳ್ರಿ, ಪೌಲನು 3 ಸಂಗತಿ ಮಾಡಿದ. ಹೇಳ್ರಿ, ಇದು ಎಲ್ಲರಿಗೆ ಅಪ್ಲೈ ಆಗ್ತದೆ. ಹೇಳ್ರಿ, ಪೌಲನು 3 ಸಂಗತಿ ಮಾಡಿದ, ಕುಂಟನು 3 ಸಂಗತಿ ಮಾಡಿದ. ನಂಬರ್ 1, ಪೌಲನು ಪ್ರೀಚ್ ಮಾಡಿದ. ನಂಬರ್ 2, ಕುಂಟನ ಭಾಗ, ಕುಂಟನು ಕೇಳಿದ. ಹೇಳ್ರಿ, ಕುಂಟನು ಕೇಳಿದ. ಹೇಳ್ರಿ, ಪೌಲನು ಪ್ರೀಚ್ ಮಾಡಿದ, ಕುಂಟನು ಕೇಳಿದ. 3 ಸರ್ತಿ ಹೇಳ್ರಿ, ಪೌಲನು ಪ್ರೀಚ್ ಮಾಡಿದ, ಕುಂಟನು ಕೇಳಿದ. ಪೌಲನು ಪ್ರೀಚ್ ಮಾಡಿದ, ಕುಂಟನು ತಿರುಗಾಡಿದ ಅಲ್ಲ. ರೈಟ್? ಕೇಳಿದ. ನಂಬಿಕೆ ಹೇಗೆ ಬರುತ್ತದೆ? ನಂಬಿಕೆ ಹೇಗೆ ಬರುತ್ತದೆ? ದೇವರ ವಾಕ್ಯವನ್ನು ಕೇಳಿದ್ದರಿಂದ ನಂಬಿಕೆ ಬರುತ್ತದೆ. ಹೇಳ್ರಿ, ಪೌಲನು ಪ್ರೀಚ್ ಮಾಡಿದ, ಕುಂಟನು ಕೇಳಿದ. ಈ ಪೌಲನ್ನು ನೋಡ್ತಾ ಇದ್ದೇನೆ, ಅವರಲ್ಲಿ ನಂಬಿಕೆ ಇದೆ. ಹೇಗೆ ನಂಬಿಕೆ ಬಂತು?
ವಾಕ್ಯವನ್ನು ಕೇಳಿದ್ದರಿಂದ. ಕುಂಟನಲ್ಲಿ ಕೂಡ ನಂಬಿಕೆ ಇದೆ. ಈಗ ನಂಬರ್ 2, ಕುಂಟನಲ್ಲಿ ನಂಬಿಕೆ ಇದೆ ಅಂತ ಎರಡನೇ ಭಾಗ ಪೌಲನು ನೋಡಿದ, ಅವನ ನಂಬಿಕೆ ಇದೆ ಅಂತ. ಈಗ ಪೌಲನು ಮೂರನೇ ಭಾಗ, ಪೌಲನು ಹೇಳ್ತಾನೆ ಮೂರನೇ ಸಂಗತಿ, ಎದ್ದು ನಡೆ, ನಿನ್ನ ಕಾಲ ಮೇಲೆ ನಿಲ್ಲು. ಆಗ ಕುಂಟನು ಕೇಳಿದ್ದು ಮಾತ್ರ ಅಲ್ಲ, ನಂಬಿಕೆ ಮಾತ್ರ ಅಲ್ಲ, ಕುಂಟನು ಈಗ ಆಕ್ಷನ್ ಮಾಡುತ್ತಾನೆ. ಹಲೋ, ಕುಂಟನು ಹೇಳಲಿಲ್ಲ, ಎಂತ ಹೇಳ್ತೀನಿ ನೀನು, ಕ್ರಿಟಿಸೈಸ್ ಮಾಡ್ತೀಯ ನನಗೆ, ನಾನು ಇವತ್ತಿನವರೆಗೆ ನಡೆದವನಲ್ಲ, ನನ್ನನ್ನು ಇಲ್ಲಿ ಎತ್ತಿಕೊಂಡು ತಂದಿದ್ದಾರೆ, ನಡೆಯುವುದಂದ್ರೆ ಏನು ನನಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವನು ಹುಟ್ಟು ಕುಂಟ, ಹೇಳ್ರಿ ಹುಟ್ಟು ಕುಂಟ, ಲೈಫಲ್ಲಿ ಅವನು ನಡೆಯಲೇ ಇಲ್ಲ, ಅವನ ಕಾಲ ಮೇಲೆ ಅವನು ನಿಲ್ಲೇ ಇಲ್ಲ. ಬಟ್ ಪೌಲನ ಪ್ರಸಂಗ ಕೇಳಿದ, ನಂಬಿಕೆ ಬಂತು. ನೆಕ್ಸ್ಟ್ ಯೇಸು ಸ್ವಾಮಿ ಹೇಳಿದ, ಪೌಲನ್ ಹೇಳಿದ, ಎದ್ದು ನಡೆ. ಇಮಿಡಿಯೇಟ್ಲಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟ, ನಡೆದ. ಪ್ರೈಸ್ ಗಾಡ್. ನಿಮ್ಮ ಜೀವಿತದಲ್ಲಿ ಮಿರಕಲ್ ಬೇಕಂತ ಹೇಳಿದ್ರೆ ಫಸ್ಟ್ ವಾಕ್ಯವನ್ನು ಕೇಳಿ. ನೀವು ಎಷ್ಟು ನಿದ್ರೆಯಿಂದ ಬಂದಿದ್ದೀರಿ ಗೊತ್ತಿಲ್ಲ, ವಾಕ್ಯವನ್ನು ಕೇಳಿ. ನಾನು ಇಲ್ಲಿ ನಂಬುತ್ತೇನೆ, ಹೋಲ್ ನೈಟ್ ನಿದ್ರೆ ಇಲ್ಲದೆ ಇಲ್ಲಿ ಬಂದವರು ಯಾರು ಇಲ್ಲ. ಯಾರು ಒಬ್ಬರಾದರೂ ಹೇಳಿ, ಇಡೀ ರಾತ್ರಿ ಮಲಗದೆ ಇಲ್ಲಿ ಎಷ್ಟು ಮಂದಿ ಬಂದಿದ್ದೀರಿ? ಬಟ್ ಯೇಸು ಸ್ವಾಮಿನ ಪ್ರಸಂಗದಲ್ಲಿ ಪೇತ್ರ ಇದ್ದ, ಹೋಲ್ ನೈಟ್ ಮಲಗಲಿಲ್ಲ. ಬಟ್ ಅವನಿಗೆ ವಾಕ್ಯ ಕೇಳುವಾಗ ಕಣ್ಣು ಕೂರುತ್ತಿರಲಿಲ್ಲ. ಕಣ್ಣು ಕೂರಿದರೆ ಅವನ ಹತ್ರ ನಂಬಿಕೆ ಇರ್ತಿರ್ಲಿಲ್ಲ. ನಂಬಿಕೆ ಇಲ್ಲ ಅಂತ ಹೇಳಿದರೆ ಯೇಸುವಿನ ಮಾತವನನ್ನು ಕೇಳ್ತಿರ್ಲಿಲ್ಲ. ಅವನ ಅನುಭವ ಮಾಡ್ತಿದ್ದ, ಅವನ ಆಳವಾದ ಕಡೆಗೆ ಬಲೆಯನ್ನು ಹಾಕ್ತಿರ್ಲಿಲ್ಲ. ಯಾಕಂದರೆ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್. ಮೊದಲೇ ನಾನು ಪ್ರಯಾಸ ಪಟ್ಟಿದ್ದೆ, ಮೊದಲೇ ನಾನು ಟಯರ್ಡ್ ಆಗಿದ್ದೇನೆ. ಈ ವ್ಯಕ್ತಿ ಬಡಗಿ ಬಂದು ನಮಗೆ, ನೀನು ನಿನ್ನ ಕೆಲಸ ಮಾಡು, ಎಲ್ಲಿಯಾದರೂ ದಾರಂದ ವಾಲ್ ಪ್ಲೇಟ್ ಅದರ ಕೆಲಸ ನೋಡು, ನಮಗೆ ಯಾಕೆ ಹೇಳ್ತೀವಿ ಉಪದ್ರ ಕೊಡಲಿಕ್ಕೆ? ನೋ. ಯೇಸುವಿನ ಪ್ರಸಂಗ ಕೇಳಿದ, ನಂಬಿಕೆ ಬಂತು. ಯೇಸು ಸ್ವಾಮಿ ಇಮಿಡಿಯೇಟ್ಲಿ ಹೇಳಿದ, ನಿನ್ನ ನಂಬಿಕೆಯನ್ನು ಯೂಸ್ ಮಾಡು. ಪ್ರಿಯ, ನೀವೆಷ್ಟು ಮಂದಿ ವಾಕ್ಯವನ್ನು ಕೇಳ್ತಾ ಇದ್ದೀರಿ? ಐ ಎನ್ಕರೇಜ್ ಯು, ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡಿರಿ, ಯು ವಿಲ್ ಸಿ ದ ರಿಸಲ್ಟ್. ಜಸ್ಟ್ ಒಂದು ತಲೆನೋವು ಬಂದರೆ ಜಸ್ಟ್ ಯೂಸ್ ಮಾಡಿ ನಂಬಿಕೆಯನ್ನು. ತಲೆನೋವಿಗೆ ಹೇಳ್ರಿ, ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ, ತಲೆನೋವೇ ನಿನಗೆ ನನ್ನ ದೇಹದ ಮೇಲೆ ಅಧಿಕಾರವಿಲ್ಲ, ಬಿಟ್ಟು ಹೋಗು. ಮಾತಾಡಿ. ನೀವು ಮಾತಾಡಿದಾಗ ಅದು ಬಿಟ್ಟು ಹೋಗ್ತದೆ, ನೀವು ರಿಸಲ್ಟ್ ನೋಡ್ತೀರಿ, ನಿಮ್ಮ ನಂಬಿಕೆ ಗ್ರೋ ಆಗ್ತದೆ. ನಂಬಿಕೆ ಹೀಗೆಲೆ ಗ್ರೋ ಆಗುವುದಿಲ್ಲ, ನಂಬಿಕೆ ಹೀಗೆಲೆ ಬೆಳೆಯುವುದಿಲ್ಲ. ನಂಬಿಕೆ ಬೆಳೆಯುತ್ತದೆ ನೀವು ಆಕ್ಟ್ ಮಾಡಿದ್ದರಿಂದ. ಕೇಳ್ತಾ ಇದ್ದೀರಾ? ಈ ಕೈಯನ್ನು ನಾನು ಯೂಸ್ ಮಾಡೋದಿಲ್ಲ 6 ತಿಂಗಳು, ಇದು ಏನಾಗ್ತದೆ? ವೀಕ್ ಆಗ್ತದೆ. ಈ ಕೈಯನ್ನು ಮಾತ್ರ ಯೂಸ್ ಮಾಡ್ತೇನೆ, ಸ್ಟ್ರಾಂಗ್ ಆಗ್ತದೆ. 2 ಕೈಯದ್ದು ತಾಕತ್ತು ಒಂದು ಕೈಯಲ್ಲಿದೆ, ಒಂದು ಬೇಕಾದರೆ 50 ಕಿಲೋ ಎತ್ತುತ್ತೇನೆ. ಬಟ್ ಈ ಕೈಯಲ್ಲಿ ಒಂದು ಕಲ್ಲು ಎತ್ತಲಿಕ್ಕೆ ಆಗೋದಿಲ್ಲ. ಮಂಗನಿಗೆ ಒಂದು ಕಲ್ಲು ಬಿಸಾಡಂದ್ರೆ ಅಯ್ಯೋ, ಯಾಕೆ? ಈ ಕೈ ಯೂಸ್ ಆಗಲಿಲ್ಲ. ಅದೇ ರೀತಿ ನಂಬಿಕೆ ಏನಾಗಿದೆ, ಅನೇಕರದ್ದು ವೀಕ್ ಆಗಿದೆ. ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ, ಗಾಡ್ ಹಸ್ ಗಿವನ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್. ಅದೇ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆ ನಂಬಿಕೆಯನ್ನು ಬೆಳೆಸ್ಬೋದು, ಅದನ್ನು ವೀಕ್ ಮಾಡಬಹುದು. ನೀವು ನಂಬಿಕೆಯನ್ನು ಯೂಸ್ ಮಾಡಿದರೆ ಅದು ದಿನೇ ದಿನ ನಂಬಿಕೆಯಿಂದ ನಂಬಿಕೆಗೆ ಬೆಳೆಯುತ್ತದೆ. ಯೂಸ್ ಮಾಡದಿದ್ದರೆ ಆ ನಂಬಿಕೆ ಇದ್ದ ನಂಬಿಕೆ ವೀಕ್ ಆಗ್ತದೆ. ಈಗ ನೀನು ಕೇವಲ ಟೆಸ್ಟ್ ಮನಿ ಹೇಳಬೇಕು, ಹೋದ ವರ್ಷ ಹೀಗೆ ಆಗಿತ್ತು, ಕಳೆದ ವರ್ಷ ಹೀಗೆ ಆಗಿತ್ತು, ಇವತ್ತು ಏನಾಗ್ತಾ ಇದೆ, ರೈಟ್? ಇವತ್ತು ನಂಬಿಕೆಯನ್ನು ಯೂಸ್ ಮಾಡದೆ ವೀಕ್ ಆಗಿ ಹೋಗಿದೆ. ಸೇಮ್ ಪ್ರಾಬ್ಲಮ್ ಪುನಃ ರಿಟರ್ನ್. ನಂಬಿಕೆ ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ, ಅದನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ನೋ ಎಬಿಲಿಟಿ. ನಂಬಿಕೆ ಅಂದರೆ ನಿಮ್ಮ ಇನ್ನರ್ ಮ್ಯಾನ್ನ ಸ್ಟ್ರೆಂತ್. ಕೇಳ್ತಾ ಇದ್ದೀರಾ? ನಂಬಿಕೆ ಅಂದರೆ ನಿಮ್ಮ ಒಳಗಿನ ಮನುಷ್ಯನ ಸಾಮರ್ಥ್ಯ. ಡೋಂಟ್ ಲಿವ್ ಎ ರಿಲಿಜಿಯಸ್ ಲೈಫ್, ಲಿವ್ ಎ ರಿಲೇಶನ್ಶಿಪ್ ಲೈಫ್. ಹಲೋ, ಕೆಲವೊಂದು ಕಾಯಿಲೆಗಳು, ಇಲ್ಲಿ ಕೇಳ್ರಿ, ಕೆಲವೊಂದು ಕಾಯಿಲೆಗಳು ಡಾಕ್ಟರಿಂದ ಕ್ಯೂರ್ ಮಾಡಲಿಕ್ಕೆ ಆಗ್ತದೆ, ಕೆಲವೊಂದು ಕಾಯಿಲೆಗಳು ಆಗುವುದಿಲ್ಲ. ನಿನ್ನ ನಂಬಿಕೆಯನ್ನೇ ಉಪಯೋಗಿಸಬೇಕು. ಸಡನ್ಲಿ ಡಾಕ್ಟರ್ ಬಂದು ಹೇಳ್ತಾರೆ ನಾವು ಕೈ ಬಿಟ್ಟಿದ್ದೇವೆ ಅಂತ, ಆಗ ನಿಮ್ಮ ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡೋದಲ್ಲ.
ನಂಬಿಕೆಯನ್ನು ಯಾವಾಗಲೂ, ಗುರಾಣಿಯನ್ನು ಯಾವಾಗಲೂ ಹಿಡಿಬೇಕು. ನಿಮ್ಮ ಕತ್ತಿಯನ್ನು ನಿಮ್ಮ ಮನೆ ಹತ್ತಿರ ಒಂದು ಗೆಲ್ಲು ಬಂದಾಗ ಹೋಗಿ ಕಡಿಯುವುದಲ್ಲ, ಅದನ್ನು ಯಾವಾಗಲೂ ಶಾರ್ಪ್ ಮಾಡಬೇಕು, ಯೂಸ್ ಮಾಡಬೇಕು. ಇಲ್ಲದ್ರೆ ಅದು ಮೊಂಡು ಕತ್ತಿ. ರೈಟ್? ಕತ್ತಿ ಏನಾಗ್ತದೆ? ಮೊಂಡು. ನೀವು ಕಡಿತೀರಿ, ಪ್ರಯಾಸ ಪಡ್ತೀರಿ, ಅವನ ಮರ ಸಕ್ ಅಂತ ಕರೀತಾನೆ ರಮೇಶಣ್ಣ. ಯಾಕೆ? ಆ ಕತ್ತಿ ಅವ್ರದ್ದು ದಿನಾಲು ಯೂಸ್ ಆಗ್ತಾ ಇದೆ. ಅವನು ಮಾಡಿದಾಗೆ ಅದೇ ತಾಕತ್ತು, ಅದೇ ಸಾಮರ್ಥ್ಯವನ್ನು ನನ್ನ ಕತ್ತಿಗೆ ಹಾಕಿದ್ರೆ ಕಟ್ಟಾಗುವುದಿಲ್ಲ ಅಂತ. ನಾನು 25 ಪೆಟ್ಟು ಹಾಕಿದ್ರು ಕತ್ತಿ ಬೆಂಡ್ ಆಗ್ತದೆ ಹೊರತು ಗೆಲ್ಲಿಗೆ ಏನಾಗುವುದಿಲ್ಲ, ಕೊಂಬೆಗೆ. ಯಾಕೆ? ಅದು ಯೂಸ್ ಮಾಡದೆ ಮೊಂಡಾಗಿದೆ. ಅದೇ ರೀತಿ ನಿಮ್ಮ ಆತ್ಮಿಕ ಜೀವಿತ ಅನೇಕರದ್ದು ಏನಾಗಿದೆ? ಸಭೆಗೆ ಬರುವುದು, ಹೋಗುವುದು, ಪರಿಸ್ಥಿತಿ ಬರುವಾಗ ಅದನ್ನು ಯೂಸ್ ಮಾಡುವುದಿಲ್ಲ. ಅವರ ನಂಬಿಕೆ ಏನಾಗಿದೆ? ಮೊಂಡಾಗಿದೆ. ನಾನು ನಂಬ್ತೇನೆ, ವರ್ಡ್ ಆಫ್ ವಿಕ್ಟ್ರಿ, ನಿಮ್ಮ ನಂಬಿಕೆ ಮೊಂಡಾಗಲಿಲ್ಲ. ಯು ಆರ್ ಶಾರ್ಪ್. ಕಮಾನ್ ಹೇಳ್ರಿ, ಶಾರ್ಪ್. ನಿಮ್ಮ ನಂಬಿಕೆಯನ್ನು ನೀವು ಉಪಯೋಗಿಸಿರಿ. ಸಿಂಪ್ಟಮ್ಸ್ ಬಂದಾಗ ಮೊದಲು ಡೋಲೋ ಹುಡುಕಬೇಡ್ರಿ, ಬೋಲೋ. ಕಮಾನ್, ಡೋಲೋ ನೈ ಬೋಲೋ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ಗುಣವಾಯಿತು. ಇಲ್ಲಿ ಕೇಳ್ರಿ, ಇನ್ನೊಂದು ಜನ ಇದ್ದಾರೆ, ಎಕ್ಸೈಟೆಡ್ ಆಗಿ ಮೆಸೇಜ್ ಕೇಳ್ತಾರೆ. ಈಚೆಯಿಂದ ಟ್ಯಾಬ್ಲೆಟ್ ಕೂಡ ತೆಗೆದುಕೊಳ್ಳುವುದಿಲ್ಲ, ಈಚೆಯಿಂದ ನಂಬಿಕೆ ಕೂಡ ಯೂಸ್ ಮಾಡುವುದಿಲ್ಲ. ಮತ್ತು ಏನೇ ಆದರೂ ಆರ್ಗೆ ತೊಂದರೆ ನಮ್ಮ ಡೋಂಟ್ ಲಿವ್ ಬೈ ಮೈ ಫೇತ್. ಓಕೆ, ಅವರ ಕತ್ತಿ ಶಾರ್ಪ್ ಇದೆ ಅಂತ ನಿನ್ನ ಕತ್ತಿ ಯೂಸ್ ಮಾಡಲಿಲ್ಲ, ಒಮ್ಮೆಲೆ ನೀವು ಶಾರ್ಪ್ ಮಾಡಲಿಕ್ಕೆ ಆಗುವುದಿಲ್ಲ. ಯು ಮಸ್ಟ್ ಯೂಸ್ ಯುವರ್ ಕತ್ತಿಯನ್ನು ಯೂಸ್ ಮಾಡಬೇಕು ಎವ್ರಿ ಡೇ. ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡಿ. ಸೇಮ್ ನಂಬಿಕೆ ನಿಮ್ಮ ಒಳಗಿದೆ. ಸ್ಟಾರ್ಟಲ್ಲಿ ಬರುವಾಗ ಎಂಥ ಒಂದು ಎಕ್ಸೈಟ್ಮೆಂಟ್, ಎಂಥ ಒಂದು ಉಮೇದು. ಮರಕ್ಕೆ ಹಾಯುವುದ, ಗೋಡೆಗೆ ಹಾಯುವುದ, ಎಲ್ಲಿ ಯಾರು ಸಿಗ್ತಾರಂತ, ಯಾರಿಗೆ ಪ್ರೇಯರ್ ಮಾಡುವುದಂತ. ಕೆಲವು ದಿನ ಆದಗಳ ಮೇಲೆ ನಂತರ ಏನು ಉಮೇದಿಲ್ಲ, ಒಂದು ರೀತಿಯ ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ, ಮತ್ತು ಕೇವಲ ಫಿಸಿಕಲಿ ಮಾತಾಡುವುದು, ಆತ್ಮಿಕವಾಗಿ ನ್ಯಾಕೆಡ್. ಅದಕ್ಕೆ ಬೈಬಲ್ ಹೇಳ್ತೇವೆ ಒಂದು ಸಭೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು, ಈತೆಂಕ್ ಬೋಡ್ ನಾತು ದಾಲ ಕಮ್ಮಿ ಇಜ್ಜಿ ಅಂತ ಹೇಳುವವನೇ, ನೀನು ದಾರಿದ್ರನು, ಕುರುಡನು, ದೌರ್ಭಾಗ್ಯನು, ನೀನು ನಗ್ನನು, ನಿನಗೆ ಗೊತ್ತೇ ಇಲ್ಲ. ಸ್ಪಿರಿಚುಲಿ ಯು ಆರ್ ಓಪನ್ ಟಾರ್ಗೆಟ್ ಟು ದ ಡಿಮನ್ಸ್. ಸ್ಪಿರಿಚುಲಿ ಎನಿ ಟೈಮ್ ನಿನ್ನ ಹಣ ಕೊಲ್ಯಾಪ್ಸ್ ಆಗ್ಬೋದು. ಇದೇ ಓದಿದ್ದೀರ? ಗೊತ್ತಿಲ್ಲ. ಈ ವಾರದಲ್ಲಿ ವಚನ ಬರ್ತಾ ಉಂಟು. ಅರೈಸ್, ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡಿ ಹೋಗುವ ಮುಂಚೆ ಇರಲಿ. 3:17, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದಾರಿದ್ರನು, ಕುರುಡನು. ಯಾವ ಕುರುಡ? ಸ್ಪಿರಿಚುವಲ್ ಬ್ಲೈಂಡ್. ಯು ಕಾಂಟ್ ಸಿ ಸ್ಪಿರಿಚುವಲಿ, ಯು ಕ್ಯಾನ್ ಓನ್ಲಿ ಸಿ ಪ್ರಾಬ್ಲಮ್, ಯು ಕ್ಯಾನಾಟ್ ಸಿ ಸೊಲ್ಯೂಷನ್. ಹಲೋ, ಇದ್ದೀರಾ ಇಲ್ಲಿ? ಸ್ಪಿರಿಚುವಲ್ ವರ್ಲ್ಡಲ್ಲಿ ನಮ್ಮ ಆತ್ಮ, ದೇವರ ಆತ್ಮ ಒಂದು ಆತ್ಮವಾಗಿದೆ. ಸ್ಪಿರಿಚುವಲ್ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟರೆ ನಾವು ಪ್ರಾಬ್ಲಮ್ಗಳನ್ನು ನೋಡುವುದಿಲ್ಲ, ಸೊಲ್ಯೂಷನ್ ಅನ್ನು ನೋಡುತ್ತೇವೆ. ಹಲ್ಲೆಲೂಯಾ. ನಿಮ್ಮ ಪರ್ಸ್ ಖಾಲಿ ಇದ್ದರೂ ನೀವು ಮಾತಾಡೋದಿಲ್ಲ. ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ. ಪರ್ಸ್ ತುಂಬುತ್ತದೆ. ರೈಟ್? ಸಿ, ಕೊರತೆ ಇಲ್ಲದವನು, ದುರಾವಸ್ಥೆಯಲ್ಲಿ ಬಿದ್ದಿರು, ದೌರ್ಭಾಗ್ಯನು, ದಾರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಅಂದರೆ ನಗ್ನ, ಸ್ಪಿರಿಚುವಲಿ ನೆಕೆಡ್ ಆಗಿರುವುದನ್ನು ತಿಳಿಯದೇ ಇದ್ದಿ. ನಿನಗೆ ಅದು ಗೊತ್ತೇ ಇಲ್ಲ, ತಿಳಿಯದೇ ಇದ್ದಿ. ನೆಕ್ಸ್ಟ್, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಿದಂತೆ ಹೊತ್ತುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ವರ್ಡ್
ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ, ಕ್ರಿಸ್ತ ನಿನಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನೀನು ಎಲ್ಲಿದ್ದಿ, ನೀನು ಮೆಡಿಟೇಟ್ ಮಾಡುವುದಾದರೆ ಒಂದು ನೀತಿಯ ವಸ್ತ್ರ ಮ್ಯಾನಿಫೆಸ್ಟ್ ಆಗುತ್ತದೆ, ನಂಬಿಕೆ ಎಂಬ ಗುರಾಣಿ ಮ್ಯಾನಿಫೆಸ್ಟ್ ಆಗುತ್ತದೆ, ಕಣ್ಣುಗಳು ಕಂಗೊಳಿಸಲಿಕ್ಕೆ ಪ್ರಾರಂಭವಾಗುತ್ತವೆ. ಯು ಕ್ಯಾನ್ ಸಿ ಸ್ಪಿರಿಚುವಲಿ, ನೀನು ನೋಡ್ತಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ ಇನ್ ದ ಸ್ಪಿರಿಟ್. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಮನೆಯಲ್ಲಿ ಕೂತ್ಕೊಳ್ಳುವಾಗ ಹೇಳುವಾಗ ಅಟ್ಲೀಸ್ಟ್ 1-2 ಅವರ್ ಟಂಗ್ಸಲ್ಲಿ ಮಾತಾಡಿ. ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃದ್ಧಿಯಾಗುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ಪ್ರೀತಿ ಎಂಬುದೇ ಒಂದು ಗುರಾಣಿ, ನಿಮ್ಮನ್ನು ಕಾಪಾಡುವಂಥದ್ದು. ಈ ಬಿಟರ್ನೆಸ್, ಡಿಸ್ಕರೇಜ್ಮೆಂಟ್, ಇನ್ನೊಬ್ಬರ ಮೇಲೆ ಒಳಗಿಂದ ಹೇಟ್ರೇಟ್, ಇದೆಲ್ಲ ಏನು ಮಾಡುತ್ತದೆ? ಸೈತಾನಿಗೆ ಡೋರ್ಗಳನ್ನು ಓಪನ್ ಮಾಡುತ್ತದೆ. ನಿನ್ನನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದೇ ಒಂದು ಆಯುಧ ಯಾವುದಂತ ಹೇಳಿದ್ರೆ ವಾಕ್ ಇನ್ ಲವ್. ಕೂತ್ಕೊಂಡು ಯಾರ ಮೇಲೆ ಆದರೂ ಕೈ ಭಾವನೆ ಇದೆ, ದ್ವೇಷ ಇದೆ, ಅದನ್ನು ಸರಿ ಮಾಡಬೇಕಾದ್ರೆ ಯು ಮಸ್ಟ್ ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ಕೂತ್ಕೊಳ್ಬೇಕು, ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ಆಗ ನಿನ್ನ ಒಳಗಿನ ಮನುಷ್ಯ ಹೊರಗಿನ ಎಲ್ಲ ಕಸಗಡ್ಡಿಗಳನ್ನು ಬಿಸಾಡಿ ಬಿಡ್ತದೆ, ಫ್ರೆಶ್ ಆಗ್ತಿ. ಇಮ್ಮಿಡಿಯೇಟ್ಲಿ ಕಣ್ಣುಗಳನ್ನು ನೋಡಿದಾಗ ಎಲ್ಲಿ ಮಿಸ್ ಆಗಿದೆ, ಎಲ್ಲಿ ನೆಗೆಟಿವ್ ಮಾತಾಡಿದೆ ಎಲ್ಲ ಕಣ್ಣ ಮುಂದೆ ಬರ್ತದೆ. ನೀನು ನಿನ್ನನ್ನು ಸರಿ ಮಾಡುವುದಿಲ್ಲ, ಯು ಆರ್ ಇನ್ ಟ್ರಬಲ್. ಯು ಆರ್ ಇನ್ ಟ್ರಬಲ್. ಸರಿ ಮಾಡಿ. ನಾನು ಮುಗಿಸ್ತೇನೆ. ಚೆಕ್ ಯುವರ್ ಲೈಫ್. ಮೊನ್ನೆ ಒಬ್ಬ ಸೇವಕರು ಬಂದಿದ್ದರು ರಾತ್ರಿ ನನ್ನ ಇನ್ವೈಟ್ ಮಾಡಲಿಕ್ಕೆ. ಅವರು ಜೈಪುರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಒಳಗೆ ಬರುವಾಗ ಪಾಪ ಹೆದರಿಕೆ ಆಯಿತು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನಂತ. ಪ್ರವೀಣ್ ಕರ್ಕೊಂಡು ಬಂದರು. ರಾತ್ರಿ ಬಂದರು ಅವರು. ಅವರು ಹೇಳಿದ್ರು, ಇಲ್ಲಿ ಜನ ಬರುವುದಾದರೆ ಇದು ದೇವರೇ ಕರ್ಕೊಂಡು ಬರುವುದು. ಅವರು ಹೇಳಿದರು, ಅಲ್ಲಿ ರೋಡಲ್ಲಿ ಇಳಿಯುವಾಗ ಗೊತ್ತಾಗ್ತದೆ. ನೆಕ್ಸ್ಟ್ ಹೇಳಿದರು, ನಾವು ಅಲ್ಲಿ ಸಿಟಿಯಲ್ಲಿ ಚರ್ಚ್ ಕಟ್ಟಿ AC ಹಾಕಿ ಬನ್ನಿ 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 ಅಂತ ಹೇಳಿದ್ರೆ ಬರೋದಿಲ್ಲ. ಜಾನ್ ದ ಬ್ಯಾಪ್ಟಿಸ್ಟ್ ಬಂದವ್ರನ್ನ ಓಡಿಸ್ತಾ ಇದ್ದ, ಆದರೂ ಜನ ಬರ್ತಿದ್ರು. ಅವರು ಹೇಳಿದ್ದು, ಜಾನ್ ದ ಬ್ಯಾಪ್ಟಿಸ್ಟ್ನ ಪ್ರಸಂಗ ಎಂಥದ್ದು? ಎಲೆ ಸರ್ಪ ಜಾತಿಯವರೇ, ಬೆಣ್ಣೆ ಪೂಜೆ ಪ್ರಸಂಗವೇ ಇಲ್ಲ ಜಾನ್ ದ ಬ್ಯಾಪ್ಟಿಸ್ಟ್ ಅದು. ರೈಟ್? ಓದಿ ಜಾನ್ ದ ಬ್ಯಾಪ್ಟಿಸ್ಟ್ ಪ್ರಸಂಗವನ್ನು ಸ್ವಲ್ಪ ಓದಿ. ಆ ಪಾಸ್ಟರ್ ಹೇಳ್ತಾ ಇದ್ದಾರೆ, ಜಾನ್ ದ ಬ್ಯಾಪ್ಟಿಸ್ಟ್ ಬನ್ನಿ ಅಂತ ಯಾರನ್ನು ಕರೆಯಲೇ ಇಲ್ಲ, ಬಂದವನು ಓಡಿಸ್ತಾನೆ ಅಷ್ಟೇ. ಸ್ಟಿಲ್ ಜನ ಬರ್ತಾ ಇದ್ದೇವೆ. ದಟ್ ಇಸ್ ದ ಅನಾಯಿಂಟಿಂಗ್ ಆಫ್ ಗಾಡ್. ಹಲ್ಲೆಲೂಯಾ. ಹಿ ವಾಸ್ ವೆರಿ ಹ್ಯಾಪಿ. ಅದರಿಂದ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಗಾಡ್ ಲವ್ಸ್ ಯು ಸೋ ಮಚ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಯು ವಿಲ್ ನೆವರ್ ಬಿ ದ ಸೇಮ್. ನೀವು ನಿಮ್ಮ ಖರ್ಚು ಮಾಡಿ ಬಂದಿದ್ದೀರಿ. ಕೆಲವೊಮ್ಮೆ ನೀವು ಸ್ಲಿಪ್ ಆಗಿದ್ದೀರಿ ಅಲ್ಲಿ ಬರುವಾಗ, ಸ್ಟಿಲ್ ನೀವು ಬಂದಿದ್ದೀರಿ. ನಿಮ್ಮ ಟಯರ್ 20,000 ಕಿಲೋಮೀಟರ್ ಹೋಗುವಂಥದ್ದು ಕೇವಲ ಈ ಅರ್ಧ ಕಿಲೋಮೀಟರ್, ಒಂದು 300 ಮೀಟರ್ ಬಂದದ್ದರಿಂದ 10 ಕಿಲೋಮೀಟರ್ ಆಗುವುದಂತ ನೀವು ಅನ್ನಿಸ್ತೀರಿ. ನಿಮಗೊಂದು ವಿಷಯ ಹೇಳ್ತೇನೆ. ಅರಣ್ಯದಲ್ಲಿ ನಡೆಯುವಾಗ ದೇವರು ಇಸ್ರಾಯೇಲರ ಮೆಟ್ಟನ್ನು ಸವಿಯಲಿಕ್ಕೆ ಬಿಡಲಿಲ್ಲ. ಕೇಳ್ತಾ ಇದ್ದೀರಾ? ಅವರ ಬಟ್ಟೆ ಜೀರ್ಣವಾಗಲಿಲ್ಲ. ನಾನು ನಿಮಗೆ ಪ್ರೊಪೊಸೈಡ್ ಮಾಡ್ತಾ ಇದ್ದೇನೆ, ಯಾರು ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಿ, ನಿಮ್ಮ ಟಯರ್ಗಳು, ಗಾಡಿಯ ಟಯರ್ಗಳು ಸವೆಯುವುದೇ ಇಲ್ಲ. ಆ ಥಿಂಕಿಂಗ್ ಅನ್ನೇ ಬಿಟ್ಟು ಬಿಡ್ರಿ, ಇದನ್ನು ನಂಬಿರಿ. ಅದನ್ನು ಥಿಂಕ್ ಮಾಡಿದ್ರೆ ಅದೇ ಆಗ್ತದೆ. ಇದನ್ನು ನಂಬಿದರೆ ಸವೆಯುವುದಿಲ್ಲ. ನಮ್ಮ ದೇವರು ಮಲಗಲಿಲ್ಲ. ಆತನು ಓಲ್ಡ್ ಟೆಸ್ಟಮೆಂಟ್ ಅವರಿಗೆ ದೇವರು, ನಮಗೆ ಆತನು ತಂದೆ. ತಂದೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ನಿಮ್ಮ ಕಾಲು ಸವೆಯುವುದಿಲ್ಲ, ಎಲುಬು ಸವೆಯುವುದಿಲ್ಲ, ನಿಮ್ಮ ಟಯರ್ ಸವೆಯುವುದಿಲ್ಲ, ಏನು ಸವೆಯುವುದಿಲ್ಲ. ನೀವು ಬಂದಿದ್ದೀರಿ ಏನು? ಅದೆಲ್ಲ ಥಿಂಕಿಂಗ್ಗಳನ್ನು ರಿಜೆಕ್ಟ್ ಮಾಡಿ ನೀವು ಬಂದಿದ್ದೀರಿ. ಗಾಡ್ ಲವ್ಸ್ ಯು ಸೋ ಮಚ್.
ಕಮ, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲೋ. ನನ್ನ ನಡೆಸುವವ ನೀನೆ. ಗ್ಲೋರಿ. ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಾವೆಲ್ಲರೂ ಹೇಳುವಾಗ ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಒಳಗಿಂದ ಹೇಳಿ, ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಹೇಳಿ, ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಹೇಳ್ರಿ, ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳು. ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಹೇಳ್ರಿ, ಕ್ರಿಸ್ತನಲ್ಲಿ ತಂದೆ ನೀನು ಏನು ಹೇಳುತ್ತಿ ಅದನ್ನು ನಾವು ಒಪ್ಪುತ್ತೇವೆ. ನೀನು ಎಲ್ಲಿ ಹೋಗಲು ಹೇಳುತ್ತಿ ನಾವು ಹೋಗುತ್ತೇವೆ. ಹೇಳ್ರಿ, ಕ್ರಿಸ್ತನಲ್ಲಿ ನಮ್ಮ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ಯಾವುದೇ ಆಲಸ್ಯವು, ಯಾವುದೇ ಸೋಮಾರಿತನವು, ಯಾವುದೇ ಮುದುಡಿತನವು ಯೇಸುವಿನ ನಾಮದಲ್ಲಿ ನನ್ನನ್ನು ಆಳಲು ಆಗುವುದೇ ಇಲ್ಲ, ಆಗುವುದೇ ಇಲ್ಲ, ಆಗುವುದೇ ಇಲ್ಲ. ಹೇಳಿ, ನಾನು ಕ್ರಿಸ್ತನಲ್ಲಿ ಚುರುಕಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ, ಚುರುಕಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಸಮಾಧಾನವಾಗಿದ್ದೇನೆ. ಕ್ರಿಸ್ತನ ಸಮಾಧಾನವು ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ಮಕ್ಕಳಲ್ಲಿ ಯಜಮಾನಂತೆ ತೀರ್ಪು ಹೇಳುತ್ತದೆ. ಹೇಳ್ರಿ, ವಾಕ್ಯವು ನಮ್ಮ ಹೃದಯದಲ್ಲಿದೆ, ವಾಕ್ಯವು ನಮ್ಮ ಬಾಯಲ್ಲಿದೆ. ವಾಕ್ಯ ಬಿಟ್ಟು ಬೇರೆ ಏನನ್ನು ನಾವು ಮಾತಾಡೋದಿಲ್ಲ. ಹೇಳ್ರಿ, ಮಾತಾಡುವುದೇ ಇಲ್ಲ. ನಿನ್ನ ವಾಕ್ಯ ಏನು ಹೇಳುತ್ತದೆ ನನ್ನ ಕುರಿತಾಗಿ, ನನ್ನ ಪತ್ನಿಯ ಕುರಿತಾಗಿ, ನನ್ನ ಹಸ್ಬೆಂಡ್ ಕುರಿತಾಗಿ, ನನ್ನ ಗಂಡನ ಕುರಿತಾಗಿ, ಮಕ್ಕಳ ಕುರಿತಾಗಿ ಏನು ಹೇಳುತ್ತದೋ ಅದನ್ನೇ ನಾನು ಒಪ್ಪುತ್ತೇನೆ, ಅದನ್ನೇ ನಾನು ಮಾತಾಡುತ್ತೇನೆ. ಹೇಳ್ರಿ, ಎಲ್ಲರಿಂದ ನನಗೆ ಶುಭ ಉಂಟಾಗುತ್ತದೆ. ಸಭೆಯವರಿಂದ, ಸೇವಕರುಗಳಿಂದ, ನೆರೆಮನೆಯವರಿಂದ, ಊರಿನವರಿಂದ. ಎಲ್ಲಿ ನಾನು ಕೆಲಸಕ್ಕೆ ಹೋಗ್ತೇನೋ, ನಂಬಿಕೆಯಲ್ಲಿ ಹೇಳ್ರಿ, ಎಲ್ಲಿ ನಾನು ಕೆಲಸಕ್ಕೆ ಹೋಗ್ತೇನೋ ಅವರ ಎಲ್ಲರ ಹೃದಯದಲ್ಲಿ ನನಗೆ ಶುಭವೇ ಉಂಟಾಗುವುದು. ಪ್ರಿಯರು, ನೀವು ಕಾಣದ ಲೋಕದಲ್ಲಿರುವ ದೇವರಿಗೆ ಮಾತಾಡುತ್ತೀರಿ. ಆತನು ಅನೇಕರ ಹೃದಯಗಳನ್ನು ಹಿಡಿತಾನೆ, ಹಿಡಿತಾನೆ, ಹಿಡಿತಾನೆ. ಯು ಸ್ಪೀಕ್, ಗಾಡ್ ವಿಲ್ ಮೂವ್. ಹೇಳ್ರಿ, ನನ್ನ ವೆಹಿಕಲ್ ಪ್ರೊಟೆಕ್ಟ್ ಆಗಿದೆ. ಹೇಳ್ರಿ, ನನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು, ಹೇಳ್ರಿ, ಯಾವ ಆಯುಧವು ಜಯಿಸುವುದೇ ಇಲ್ಲ. ಎಲ್ಲ ನಾಲಿಗೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ದೋಷಿ ಎಂದು ಖಂಡಿಸುವರಾಗಿದ್ದೇವೆ. ಹಲೋ, ಇಲ್ಲಿ ಕೇಳ್ರಿ, ಏನು ಹೇಳ್ತೀರಿ ಬೈ ಫೇತ್ ಅಲ್ಲಿ ಹೇಳ್ರಿ. ನಿಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ನಿಮಗೆ ಗೊತ್ತಾ, ಒಬ್ಬ ವಿಶ್ವಾಸಿ ಆತನು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದ. ಸೈಡಲ್ಲಿ ಒಂದು ಹೆಂಗಸು ಕೂತ್ಕೊಂಡಿದ್ದನು. ಈಕೆ ಜ್ಯೂಸ್ ಕುಡಿಯುವಾಗ ಆಕೆಗೆ ಜ್ಯೂಸ್ ಕೊಟ್ಲು. ಅದಕ್ಕೆ ಆಕೆ ಹೇಳಿದಳು, ನಾನು ಜ್ಯೂಸ್ ಕುಡಿಯೋದಿಲ್ಲ, ಐ ಆಮ್ ಫಾಸ್ಟಿಂಗ್. ನಾನು ಏನಿದ್ದೇನೆ, ಉಪವಾಸದಲ್ಲಿದ್ದೇನೆ. ಹೋ, ನೀನು ವಿಶ್ವಾಸಿಯ ಬಿಲಿವರ್? ನೋ, ನಾನು ವಿಶ್ವಾಸಿ ಅಲ್ಲ, ನಾನು ಸೈತಾನನ್ನು ಆರಾಧಿಸುವಳು. ಐ ಹ್ಯಾವ್ ಎ ಸೈಟಾನಿಕ್ ಚರ್ಚ್. ನಾವು ಉಪವಾಸ ಮಾಡುತ್ತೇವೆ. ಯಾಕಂತ ಹೇಳಿದ್ರೆ ನಾವು ಹೆಚ್ಚಿನ ಶಕ್ತಿಯನ್ನು ಹೊಂದಲಿಕ್ಕೆ. ಯಾಕಂತ ಹೇಳಿದ್ರೆ ನಾವು ಸಭೆಯಾಗಿ ಶಪಿಸ್ತೇವೆ, ಪಾಸ್ಟ್ರುಗಳು ಸಾಯಲಿಕ್ಕೆ. ಹಲೋ, ವಿಶ್ವಾಸಿಗಳ ಮಧ್ಯದಲ್ಲಿ ಡಿವಿಷನ್ ಆಗಲಿಕ್ಕೆ, ಅವರು ಚದುರಲಿಕ್ಕೆ. ಅವರು ಫಾಸ್ಟಿಂಗ್ ಮಾಡುತ್ತಾರೆ, ಉಪವಾಸ ಮಾಡುತ್ತಾರೆ, ಅವರು ಸಭೆ ಸೇರ್ತಾರೆ. ಯಾಕೆ?
ಶಪಿಸುವುದಂದ್ರೆ ಬೀಲಾಮನು ಶಪಿಸಿದ, ರೈಟ್, ದುರಾತ್ಮಗಳನ್ನು ಕಳಿಸ್ಲಿಕ್ಕೆ. ಹಾಗಾದ್ರೆ ವಿಶ್ವಾಸಿಗಳಾದ ನಾವೆಷ್ಟು ಉಪವಾಸ ಮಾಡಬೇಕು? ಎಷ್ಟು ಉಪವಾಸವಿದ್ದುಕೊಂಡು ನಾವು ಘೋಷಿಸಬೇಕು? ಇಂಥ ದುರಾತ್ಮಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಅವುಗಳಿಗೆ ನಿಮ್ಮನ್ನು ಟಚ್ ಮಾಡಲಿಕ್ಕೆ ಆಗುವುದಿಲ್ಲ, ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದು ಹಾಕ್ತವೆ. ನಿಮಗೆ ಇನ್ನೊಬ್ಬರ ಮೇಲೆ ದ್ವೇಷ ಹುಟ್ಟಿಸುವಂಥ ಆಲೋಚನೆಗಳು, ಕಹಿ ಭಾವನೆ ಆಲೋಚನೆಗಳು. ಬಟ್ ಯಾವಾಗ ಚರ್ಚ್ ಆತ್ಮದಲ್ಲಿ ಹೇಳ್ತದೆ, ಯಾವಾಗ ಪ್ರಾರ್ಥನೆ ಮಾಡುತ್ತದೆ, ಯೆಹೋವನು ಎದ್ದು ಚಲಿಸುವಾಗ ವೈರಿಗಳು ಚದುರಿ ಹೋಗ್ತವೆ. ಅವುಗಳು ನಿಮ್ಮನ್ನು ಟಚ್ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಬಾಯಿಯಲ್ಲಿ ನೆಗೆಟಿವ್ ಮಾತುಗಳು ಬರುವ ಹಾಗೆ ಮಾಡುತ್ತವೆ. ಅದಕ್ಕೋಸ್ಕರ ನಾನು ಫಸ್ಟ್ ಹೇಳಿದೆ, ಡೋಂಟ್ ಸ್ಪೀಕ್ ನೆಗೆಟಿವ್. 24/7 ಒಂದು ಮಾತು ಸಿಕ್ಕಿದರೆ ಸಾಕು, ನನಗೆ ಇವನದು ನೆಗೆಟಿವ್ ಅಂತ ಕಾಯ್ತಾ ಇರ್ತವೆ. ಇಮ್ಮಿಡಿಯೇಟ್ಲಿ ಅದು ನೆರವೇರಿಸ್ತವೆ. ಅದಕ್ಕೋಸ್ಕರ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ. ಯಾವಾಗಲೂ ಹೇಳ್ಬಿಡ್ರಿ, ನಾನು ಸಾಯ್ತೇನೆ, ನನ್ನ ಮಕ್ಕಳು ಸತ್ಯ ಹೋಗಲಿ, ನನ್ನ ಹೆಂಡತಿ ಸತ್ಯ ಹೋಗಲಿ, ಯಾವುದು ಬೇಡ, ನಾನು ಸೂಸೈಡ್ ಮಾಡ್ತೇನೆ. ಇದೆಲ್ಲ ಮಾತುಗಳು ಮಾತಾಡಬೇಡ್ರಿ. ಯಾಕೆ ನಾವು ಸೂಸೈಡ್ ಆತ್ಮಗಳಿಗೆ ಪರ್ಮಿಷನ್ ಕೊಡುವುದು? ಯಾಕೆ ನಾವು ಅನುಮತಿ ಕೊಡುವುದು? ಡೋಂಟ್ ಗಿವ್. ಗಾರ್ಡ್ ಯುವರ್ ಟಂಗ್, ಗಾರ್ಡ್ ಯುವರ್ ಹಾರ್ಟ್. ಹೃದಯವನ್ನು ಕಾಪಾಡ್ರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಫಾಸ್ಟ್ ಆ್ಯಂಡ್ ಪ್ರೇ. ವಾಕ್ಯವನ್ನು ಏನು ಕೇಳ್ತೀರಿ ಅದನ್ನು ಮಾತಾಡ್ರಿ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಸಮಥಿಂಗ್ ಶಿಫ್ಟ್ ಆಗ್ತದೆ. ಅದಕ್ಕೆ ಬಾಬಿದೆ, ನಿನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ನ್ಯಾಯವಿಚಾರಣೆಯಲ್ಲಿ ಎಲ್ಲ ನಾಲಿಗೆಗಳು, ಎಂಥ ನಾಲಿಗೆಗಳು? ಇಂಥ ಶಪಿಸುವಂಥ ನಾಲಿಗೆಗಳು, ದುರಾತ್ಮನನ್ನು ಕಳಿಸುವಂಥ ನಾಲಿಗೆಗಳು. ನೀವು ದೋಷ ಎಂದು ಖಂಡಿಸಿದಾಗ ಅದು ನಿಮ್ಮ ಜೀವಿತದಲ್ಲಿ ಅವರ ವಿಚ್ ಕ್ರಾಫ್ಟ್ ಫಲಿಸುವುದಿಲ್ಲ. ಅವರು ಎಷ್ಟೇ ಸಾಯಬೇಕಂತ ಶಪಿಸಿದ್ರು ಅದು ನಮಗೆ ಟಚ್ ಆಗುವುದಿಲ್ಲ. ವಿ ವಿಲ್ ನಾಟ್ ಡೈ, ಲೀವ್ ಅಂಡ್ ಡಿಕ್ಲೇರ್ ದ ವರ್ಕ್ ಆಫ್ ಗಾಡ್. ವಿ ವಿಲ್ ವಾಕ್ ಇನ್ ಲವ್. ನಾವು ಪ್ರೀತಿಯಲ್ಲಿ ನಡೆಯುವವರಾಗಿದ್ದೇವೆ. ವಿ ವಿಲ್ ನೆವರ್ ಹೇಟ್ ಎನಿ ಒನ್, ನೆವರ್ ಡಿಸ್ಕರೇಜ್ ಎನಿ. ಯಾವತ್ತು ನಾವು ಹಾರ್ಟಲ್ಲಿ ಯಾರು ನಾವು ದ್ವೇಷಿಸ್ತಿಲ್ಲ. ಪ್ರೊಟೆಕ್ಟ್ ಯುವರ್ ಹಾರ್ಟ್. ಯೇಸುಸ್ವಾಮಿಗಳಿದ ಈ ಲೋಕದ ಅಧಿಪತಿ ಬರಲಿಕ್ಕೆ ಆಯಿತು, ಬಟ್ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಆತನಿಗೆ ಸಂಬಂಧಪಟ್ಟದ್ದು ಯಾವುದು? ಬಿಟರ್ನೆಸ್, ಡಿಸ್ಕರೇಜ್ಮೆಂಟ್, ಇನ್ನೊಬ್ಬರ ವಿಷಯದಲ್ಲಿ ಕಹಿ ಭಾವನೆ. ಅದು ಅವನಿಗೆ ಪ್ಲಾಟ್ಫಾರ್ಮ್ ನಿಮ್ಮಲ್ಲಿ ನಿಲ್ಲಕ್ಕೆ. ಅದನ್ನೇ ಬಿಸಾಡ್ರಿ. ನಾವು ಯಾಕೆ ಇನ್ನೊಬ್ಬರನ್ನು ದ್ವೇಷಿಸಬೇಕು? ಇನ್ನೊಬ್ಬರ ಕಹಿ ಭಾವನೆ ಯಾಕೆ? ಯಾರ ಮಾತು, ಯಾರ ವಿಚ್ ಕ್ರಾಫ್ಟ್, ಯಾರ ಪಠಣ ನಿಮಗೆ ಇಫೆಕ್ಟ್ ಮಾಡುವುದಿಲ್ಲ, ಅದು ಹೋಗ್ತದೆ. ಅದರಿಂದ ಇದನ್ನು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಿಮ್ಮನ್ನು ಹೆದರಿಸಲಿಕ್ಕೆ ಹೇಳಲಿಲ್ಲ. ನಿಮಗೆ ಮೊದಲೇ ನಾನು ಹೇಳಿದೆ, ನೀವು ಆಶೀರ್ವಾದ ಹೊಂದಿದವರು. ನಿಮ್ಮನ್ನು ಆಶೀರ್ವದಿಸೋರು ಆಶೀರ್ವಿಸಲ್ಪಡುತ್ತಾರೆ, ಶಪಿಸುವವರು ಶಪಿಸಲ್ಪಡುತ್ತಾರೆ. ನಿಮ್ಗೆ ಯಾವ ಉಪದ್ರ ಆಗುವುದಿಲ್ಲ. ಅದರ ಬಗ್ಗೆ ವಿಚ್ ಕ್ರಾಫ್ಟ್, ಪಠಣ ಎಷ್ಟೇ ಅವರು ಏನು ಟಚ್ ಮಾಡೋದಿಲ್ಲ. ಬಟ್ ಈ ಜ್ಞಾನ ನಿಮಗೆ ಇರಲಿ, ಗೊತ್ತಿರಲಿ. ಯಾಕೆ ನಾವು ಡಿಸೀವ್ ಆಗಬಾರದು. ವಿ ಮಸ್ಟ್ ವಾಕ್ ಇನ್ ಲವ್. ಯಾರ ವಿಷಯದಲ್ಲಿ ನೀವು ಫಾರ್ಗಿವ್ನೆಸ್ ಕೊಡಲಿಕ್ಕಿದೆ, ಮೊದಲು ಅವ್ರನ್ನ ಫಾರ್ಗಿವ್ನೆಸ್ ಕೊಡ್ರಿ. ನೀವು ಫಾರ್ಗಿವ್ನೆಸ್ ಕೊಟ್ಟಾಗ ನಿಮ್ಮ ದೇಹದಲ್ಲಿದ್ದ ಕಾಯಿಲೆಗಳು, ಅವುಗಳಿಗೆ ನೆಲೆ ಇಲ್ಲ, ಅವುಗಳಿಗೆ ಪ್ಲಾಟ್ಫಾರ್ಮ್ ಇಲ್ಲ, ಅವುಗಳು ಬಿಟ್ಟು ಹೋಗ್ತವೆ. ಯಾವ ಸೇವಕನ ಬಗ್ಗೆ, ಎನಿ ಮ್ಯಾನ್ ಆಫ್ ಗಾಡ್, ಎನಿ ವಿಶ್ವಾಸಿ, ಯಾರ ಬಗ್ಗೆ ಏನು ಇಡಬೇಡ್ರಿ. ಅವುಗಳಿಗೆ ಪ್ಲಾಟ್ಫಾರ್ಮ್ ನಿಮಗೆ ಗೊತ್ತೇ ಇಲ್ಲ ಅದು ಯಾವಾಗ ಜಾರಿ ಹೋಯ್ತಂತ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ವಾಕ್ಯಗಳ ಮೂಲಕ ನಿನ್ನನ್ನು ಸಂತೈಸ್ತಿ. ನಮ್ಮ ಸಭೆಯವರು ಪ್ರತಿಯೊಬ್ಬರು ಕರ್ತನೆ, ಅವರ ಒಳಗಿಂದ ಉರಿಯುವಂಥ ಮಾತುಗಳು ಹೊರಡುತ್ತವೆ, ಉರಿಯುವಂಥ ಪ್ರೀತಿ ಹೊರಡುತ್ತದೆ. ಕಾಲೋಚಿತವಾದ ಮಾತುಗಳು ಅವರ ಬಾಯಲ್ಲಿ ಹೊರಡುತ್ತದೆ. ಸತ್ಪುರುಷನ ನುಡಿಯು ಆಳವಾದ ನೀರು, ಹರಿಯುವ ತೊರೆ, ಜೀವದ ಬುಗ್ಗೆ. ಇದನ್ನು ಆಲಿಸುವನು ಮೃತ್ಯು ಮತ್ತು ಪಾಶಗಳಿಂದ, ಮರಣದಿಂದ ತಪ್ಪಿಸಿಕೊಳ್ಳುವನಂತ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೊಂದು ಜೋರಾಗಿ ಹೇಳುವ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳುವ. ಲೆಟ್ ಅಸ್